ముదుమోము ముదుమోము ఎలాగు చెలంగెను 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 మునులేట్ల మునులేట్లగని మోహించిరో ముదుమోము ఎలాగు చెలంగెను మునులేట్లగని మోహించిరో ముదుమోము ఎలాగు చెలంగెను మునులేట్లగని మోహించిరో ముదుమోము ఎలాగు చెలంగెను ఓ కదను సురుచిర కాలము కదను సురుచిర కదను సురుచిర కాలము కదను సురుచిర కాలము కదను సురుచిర కాలము కదను సురుచిర కాలము హృదయము కరగి కరగి హృదయము కరగి కరగి హృదయము కరగి కరగి నిల్చువారి కేడుట రాముని ముదుమోము కదను సురుచిర కాలము హృదయము కరగి కరగి నిల్చువారి కేడుట రాముని ముదుమోము కదను సురుచిర కాలము హృదయము కరగి కరగి నిల్చువారి కేడుట రాముని ముదుమోము ఎలాగు చెలంగెనో మునులేట్లగని మోహించిరో ముదుమోము మనసు నిర్మలమగు భూసురకృతము మంచి పూజా ఫలము తలుతటి తపము మనసు నిర్మలమగు భూసురకృతము మంచి పూజా ఫలము తొలుతటి తపము మనసు నిర్మల మనసు నిర్మలమగు భూసురకృతము మంచి పూజా ఫలము తొలుతటి తపము ఘన నిభ ధేనుని ఘన నిభ ధేనుని ఘన నిభ ధేనుని జనన స్వభావము ఘన నిభ ధేనుని జనన స్వభావము ధనపతి సకుడైన త్యాగరాజార్చితుని ముదుమోము
ಧನಪತಿ ಸಕುಡೈನ ತ್ಯಾಗರಾಜಾರ್ಚಿತುನಿ ಮುದುಮೋಮು ಏಲಾಗು ಚೆಲಂಗೆನೋ ಮುನುಲೆಟ್ಲಗನಿ మోహించిరో ముదుమోము ఎలాగు చెలంగేనో ఓ ఓ ఆనందమానందకరం ప్రసన్నం జ్ఞానస్వరూపం నిజబోధయుక్తం యోగీంద్రమీడ్యం భవరోగవైద్యం శ్రీమత్పరం బ్రహ్మగురుం స్మరామి. దేవకీ పరమానందం కృష్ణం వందే జగద్గురుం. सर्वोपनिषदो गावः दुग्धा गोपालनन्दनः पार्थोत्सः सुधीर्भोक्ता दुग्धं गीतामृतं महत्. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಆರ್ದ್ರವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 41ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣ ಪರಮಾತ್ಮನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದೆ 4ನೇ ಅಧ್ಯಾಯದ 13ನೇ ಶ್ಲೋಕ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಇತ್ಯಾದಿ ಆ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಅದರ ಬಗ್ಗೆ ಕೆಲವು ಪ್ರಶ್ನೆಗಳು ಬಂದಿವೆ. ಸಂಕ್ಷೇಪವಾಗಿ ಉತ್ತರಿಸಿ ಮುಂದಿನ ಭಾಗವನ್ನು ಇವತ್ತಿನ ಪ್ರವಚನವಾಗಿ ಸಮರ್ಪಿಸ್ತಾ ಇದ್ದೇನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಾಗ ಗುಣವಿಭಾಗಶಃ ಕರ್ಮ ವಿಭಾಗಶಃ ಗುಣ ಮತ್ತು ಕರ್ಮಗಳ ವಿಭಾಗ ಅನುಗುಣವಾಗಿ ಚಾತುರ್ವರ್ಣ್ಯವು ಸೃಷ್ಟಿಸಲ್ಪಟ್ಟಿತು. ಗುಣಕರ್ಮ ವಿಭಾಗ ಅಂತ ಹೇಳುವಾಗ ಗುಣ ಅನ್ನೋ ಶಬ್ದಕ್ಕೆ ಪ್ರಧಾನವಾಗಿ ಸಾಂಖ್ಯೋಗ ಶಾಸ್ತ್ರಗಳು ಹೇಳ್ತಾ ಇರುವಂತೆ ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ಮೂಲಭೂತವಾದ ಗುಣಗಳು ಯಾವುದಿದೆಯೋ ಅವುಗಳನ್ನು ಸ್ವೀಕರಿಸಬೇಕು. ಅವುಗಳು ಪರಸ್ಪರ ಒಂದರ ಜೊತೆಗೆ ಒಂದು ಸೇರಿಕೊಂಡಾಗ ಅನಂತರದಲ್ಲಿ ನಮ್ಮ ಪಂಚೇಂದ್ರಿಯಗಳಿಗೆ ನಿಲುಕುವಂತಹ ಗುಣಗಳು ಗೋಚರವಾಗುತ್ತವೆ. ಈ ಸತ್ವರಜಸ್ತಮಸ್ಸು ಎಂಬುದು ಮೂಲದಲ್ಲಿ ಸೇರಿಕೊಂಡಿರುವಂತಹ 3 ಶಕ್ತಿಗಳು. ಅವುಗಳು ಸದಾಕಾಲದಲ್ಲೂ ಒಂದರ ಜೊತೆ ಒಂದು ಸೇರಿಕೊಂಡಿದ್ದು ಸಮಗ್ರವಾದ ವಿಶ್ವವನ್ನೇ ಸೃಷ್ಟಿಸಿವೆ ಎಂಬ ಮಾತನ್ನು ಕೇಳಿದ್ವಿ. ಗುಣವಿಭಾಗ ಮತ್ತು ಕರ್ಮ ವಿಭಾಗ ಅನ್ನೋದಕ್ಕೆ ಅರ್ಥ, ಗುಣ ಅಂದರೆ ಸತ್ತು ಪ್ರಧಾನವಾಗಿದ್ದು ರಜಸ್ತಮಸ್ಸು ಅಂಗಭೂತವಾಗಿ ಇರುವಂತಹ ಸಂದರ್ಭ ಇದ್ದಾಗ ಸತ್ವ ಪ್ರಧಾನವಾದ ಒಂದು ಸೃಷ್ಟಿ ಅಂತಾಗುತ್ತೆ. ರಜಸ್ಸು ಪ್ರಧಾನವಾಗಿದ್ದು ಉಳಿದೆರಡು ಗುಣಗಳು ಅಂಗಭೂತವಾಗಿದ್ದಾಗ ರಾಜಸಿಕವಾದಂಥ ಒಂದು ಸೃಷ್ಟಿ ಅಂತಾಗುತ್ತೆ. ಅದೇ ರೀತಿಯಲ್ಲಿ ತಮಸ್ಸಿನ ಪ್ರಮಾಣ ಜಾಸ್ತಿ ಇದ್ದು ಅದರ ಪ್ರಭಾವ ಜಾಸ್ತಿ ಇರುವಂತೆ ಆಗಿದ್ದು ಉಳಿದೆರಡು ಗುಣಗಳು ಅಂಗಭೂತವಾಗಿದ್ದಾಗ ತಾಮಸಿಕ ಸೃಷ್ಟಿ ಎಂಬುದಾಗಿ ಆಗುತ್ತೆ. ಹೀಗೆ ಆದಾಗ ಯಾವ ಗುಣ ಪ್ರಧಾನವಾಗಿದೆಯೋ ಅದಕ್ಕೆ ತಕ್ಕಂತೆ ಕೆಲವು ಕರ್ಮಗಳು
ಸಹಜವಾಗಿ ಅದ್ರ ಜೊತೆಗೆ ಹುಟ್ಕೊಂಡು ಬರುತ್ತವೆ. ಆ ಸಹಜವಾದ ಕರ್ಮಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬಳಸ್ಕೊಳ್ತಾ ಹೋಗೋದಾದರೆ ಪ್ರಕೃತಿಯಲ್ಲಿ ಯಾವುದೇ ರೀತಿಯಾದ ವಿಕಾರ ಹುಟ್ಟೋಲ್ಲ. ಇರುವ ವಿಕಾರವೂ ದೂರ ಸರಿದು ಪ್ರಕೃತಿಯಲ್ಲಿ ಒಂದು ಶುದ್ಧಿ ಏರ್ಪಟ್ಟು ಪರಿಣಾಮವಾಗಿ ಧಾತು ಸಾಮ್ಯ, ನಮ್ಮ ಮೈನಲ್ಲಿ ಯಾವ ಸಪ್ತಧಾತುಗಳು ನಮ್ಮ ಲೌಕಿಕ ಜೀವನದ ಎಲ್ಲ ರೀತಿಯಾದ ನಡೆನುಡಿಗಳಿಗೆ ಕಾರಣವಾಗಿ ಸಹಕರಿಸ್ತಾ ಇದೆಯೋ ಅದೇ ರೀತಿಯಲ್ಲಿ ಅಂತಃಪ್ರಪಂಚದ ಸಾಧನೆಯ ಕಡೆಗೆ ಹೋದಾಗ ಅಲ್ಲೂ ಸಹ ಅವು ಸಹಕರಿಸಬೇಕಾಗಿದೆ. ಹಾಗೆ ಸಹಕರಿಸುವಂತೆ ಅವುಗಳು ನೆಲೆ ನಿಂತಾಗ ಅದಕ್ಕೆ ಧಾತು ಸಾಮ್ಯ ಎಂಬುದಾಗಿ ಕರೀತಾರೆ. ಅಂತಹ ಧಾತು ಸಾಮ್ಯ ರೂಪವಾದಂಥ ಒಂದು ಅವಸ್ಥೆಯನ್ನು ತಂದುಕೊಟ್ಟು ತತ್ಪರಿಣಾಮವಾಗಿ ಒಬ್ಬೊಬ್ಬನೂ ಸಹ ಯಾವ ಮೂಲದಿಂದ ಈ ಸೃಷ್ಟಿಯೊಳಗಡೆಗೆ ಇಳಿದು ಬಂದಿಯಾನೋ ಆ ಮೂಲದ ಕಡೆಗೆ ಯಾತ್ರೆಯನ್ನು ಮುಂದುವರಿಸ್ತಾನೆ. ಆ ಮೂಲದಲ್ಲಿ ಒಂದುಗೂಡ್ತಾನೆ, ಜ್ಯೋತಿಸ್ವರೂಪನಾಗಿ ನಿಂತ್ಕೋತಾನೆ. ಹೀಗೆ ಹೇಳುವಾಗ ಕರ್ಮವೆಂಬುದು ಈ ತ್ರಿಗುಣಗಳ ಯೋಗದಿಂದ ಹುಟ್ಟುವ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅನ್ನೋ ರೀತಿಯಾದಂಥ ಒಂದು ಮಾತನ್ನು ಎತ್ತಿ ಹೇಳಿದೆ. ಅಲ್ಲಿ ಸತ್ತು ಪ್ರಧಾನವಾಗಿದ್ದಾಗ ಅದಕ್ಕೆ ಹೊಂದ್ಕೊಳ್ಳುವಂಥ ಕೆಲವು ಕರ್ಮಗಳು, ರಜಃ ಪ್ರಧಾನವಾಗಿದ್ದಾಗ ಅಲ್ಲಿ ಹೊಂದ್ಕೊಳ್ಳುವಂಥ ಕೆಲವು ಕರ್ಮಗಳು, ತಮಃ ಪ್ರಧಾನವಾಗಿದ್ದಾಗ ಅಲ್ಲಿ ಹೊಂದ್ಕೊಳ್ಳುವಂಥ ಒಂದು ಕರ್ಮಗಳು ಎಂಬುದಾಗಿ ಕರ್ಮಗಳು ಉಂಟು. ಹೀಗೆ ಒಂದು ಸೃಷ್ಟಿ ವಿಸ್ತಾರವಾಗಿದೆ ಎಂಬ ಮಾತನ್ನು ನೆನಪಿಸ್ಕೊಂಡೆ. ಅದನ್ನೇ ಮುಂದೆ ಸಾತ್ವಿಕನ ಗುಣಗಳು ಯಾವುದು ಅನ್ನೋ ಬಗ್ಗೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ನೆನಪಿಸ್ಕೊಂಡಿರುವಂಥ ವಿಷಯ ಇದೆ. ಅದನ್ನು ಅಲ್ಲೇ ವಿಸ್ತಾರವಾಗಿ ನೋಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ವಿಸ್ತಾರಗೊಳಿಸಲಿಲ್ಲ. ಶಮಃ ದಮಃ ತಪಃ ಶೌಚಂ ಕ್ಷಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಯಂ ಎಂಬುದಾಗಿ ಸ್ವಭಾವ ಸಿದ್ಧವಾಗಿ ಬರುತ್ತೆ. ಇವು ಸ್ವಭಾವ ಸಿದ್ಧವಾಗಿ ಬರುತ್ತೆ ಅಂದರೆ ಅದಕ್ಕೆ ವಿಕಾರವೇ ಬರೋಲ್ಲ ಅಂತ ಅರ್ಥ ಅಲ್ಲ. ಸ್ವಭಾವ ಹಾಗೆ ಉಳ್ಕೊಂಡಿದ್ದಾಗ ಆ ಗುಣ ಇರುತ್ತೆ ಅಂತ ಅರ್ಥ. ಸ್ವಭಾವವು ಅನೇಕ ಕಾರಣಗಳಿಂದ ವಿಪರೀತವಾಗುತ್ತೆ, ಬದಲಾವಣೆ ಆಗುತ್ತೆ. ಬದಲಾವಣೆ ಆದಾಗ ಆ ಧರ್ಮಗಳು ಹಾಳಾಗಿರುತ್ತೆ. ಆದರೆ ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಮತ್ತೆ ಹಿಂದಿನಂತೆ ಆಗತ್ತೆ ಅನ್ನೋದು ತಾತ್ಪರ್ಯವಾಗಿ ಇಟ್ಕೋಬೇಕು. ಯಾಕೆಂದರೆ ಶಮಃ ದಮಃ ತಪಃ ಶೌಚಂ ಅಂತ ಹೇಳಿದಾಗ ಇವೆಲ್ಲ ಯಾರಿಗೆ ಸತ್ವಗುಣವು ಅತಿಶಯವಾಗಿ ತುಂಬಿದೆಯೋ, ಅವನ ಮೈ ಸತ್ವಗುಣದ ಪ್ರಾಧಾನ್ಯದಿಂದ ನಿರ್ಮಿತವಾಗಿದೆಯೋ, ಮನಸ್ಸು ಬುದ್ಧಿಗಳು ನಿರ್ಮಿತವಾಗಿದೆಯೋ ಅಂಥವನಲ್ಲಿ ಸಹಜವಾಗಿ ಗೋಚರವಾಗುವಂಥ ಒಂದು ನಡೆ ಶಮಃ ದಮಃ ಇದೆರಡನ್ನ ಅಂತರಿಂದ್ರಿಯ ನಿಗ್ರಹ ಮತ್ತು ಬಹಿರಿಂದ್ರಿಯ ನಿಗ್ರಹ ಅಂತ ಇಟ್ಕೊಳ್ಳೋದಾದರೆ, ತಪಃ ಪ್ರಕೃತಿಯಲ್ಲಿ ಯಾವುದೊಂದು ದೋಷ ಹುಟ್ಟಿದ್ರೂ ಆ ದೋಷವನ್ನು ಸುಟ್ಟು ಹಾಕ್ಕೊಳ್ಳೋದಕ್ಕೆ ಬೇಕಾಗುವಂತಹ ಒಂದು ಪ್ರವೃತ್ತಿ, ಅಂದರೆ ಅದನ್ನು ಶೋಧಿಸಿ ಹೊರಗೆ ಹಾಕ್ಕೊಳ್ಳೋಕ್ಕೆ ಬೇಕಾಗುವಂಥ ಒಂದು ನಡೆ. ಶೌಚ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಅದಕ್ಕೆ ಸಲ್ಲದ ಯಾವುದೇ ರೀತಿಯಾದಂತಹ ಭಾಗ ಬಂದು ಸೇರಿದಾಗಲೂ ಅದನ್ನು ಹೊರಗೆ ಹಾಕೋದಕ್ಕೆ ಬೇಕಾಗುವಂಥ ಒಂದು ಕ್ರಿಯೆ ಶೌಚ. ಕ್ಷಾಂತಿ ಅಂದರೆ ಕ್ಷಮ. ಆರ್ಜವ ರುಜುತ್ವ ಅಂದರೆ ಮನಸ್ಸಿನಲ್ಲೇನಿದೆಯೋ ಚಿತ್ತದಲ್ಲೇನಿದೆಯೋ ವಾಕ್ಕಲ್ಲಿ ಅದೇ ವ್ಯಕ್ತವಾಗ್ತಾ, ವಾಕ್ಕಲ್ಲಿ ಏನು ವ್ಯಕ್ತವಾಗುತ್ತೋ ಅದೇ ಮುಂದೆ ಕೃತಿಯಲ್ಲಿ ವ್ಯವಹಾರದಲ್ಲಿ ಕಾಣಿಸ್ತಾ ಒಂದು ಚಿತ್ತ ವಾಕು ಮತ್ತು ಕರ್ಮಗಳಲ್ಲಿ ಏಕರೂಪತ ಸೌಖ್ಯ ರಸಾಯನ ಎಂಬುದಾಗಿ ಯಾವುದನ್ನು ಕರೀತಾರೋ ಅಂತಹ ಒಂದು ನಡೆ. ಜ್ಞಾನಂ ವಿಜ್ಞಾನಂ, ಜ್ಞಾನ ಅಂದರೆ ಒಳಗೆ ಬೆಳಗುವ ಬೆಳಕನ್ನು ದರ್ಶನ ಮಾಡಿದಾಗ ಹುಟ್ಟುವ ಅನುಭವನೇ ಜ್ಞಾನ ಅಂತ ಇಟ್ಕೋಬೋದು. ಆ ಪರಮಾತ್ಮ ಪರಂಜ್ಯೋತಿಗೆ ಜ್ಞಾನ ಎಂಬುದಾಗಿ ಕರೀತಾರೆ. ವಿಜ್ಞಾನ ಅಂದಾಗ ಅದು ವಿಸ್ತಾರವಾದಂಥ ಸೃಷ್ಟಿಯಲ್ಲಿ ತನ್ನನ್ನು ತಾನು ಬೆಳೆಸ್ಕೊಂಡು ಬಂದಾಗ ಅಲ್ಲಿ ಕಾರ್ಯಕಾರಣಬದ್ಧವಾಗಿರುವಂಥ ಯಾವ ನಡೆ ಸೃಷ್ಟಿನಲ್ಲಿ ಸೇರಿಕೊಂಡಿದೆಯೋ ಅದಕ್ಕೆ ವಿಜ್ಞಾನ ಎಂಬುದಾಗಿ ಕರೀತಾರೆ. ಈ ಜ್ಞಾನ ವಿಜ್ಞಾನಗಳು ಎರಡೂ ಕೂಡ ಒಬ್ಬ ಸಾತ್ವಿಕನಿಗೆ ಸಹಜವಾಗಿಯೇ ಗೋಚರವಾಗುತ್ತೆ, ಅಪ್ರಯತ್ನವಾಗಿ ಗೋಚರವಾಗುತ್ತೆ ಅನ್ನೋದೇ ತಾತ್ಪರ್ಯ. ಅಪ್ರಯತ್ನವಾಗಿ ಗೋಚರವಾಗೋದು ಅಂದರೆ ಹಾಗಾದರೆ ಪ್ರಯತ್ನವೇ ಬೇಡವೆ, ಸಾಧನೆಯೇ ಬೇಡವೆ ಅಂತ ಕೇಳಿದರೆ ಪ್ರಕೃತಿ ಶುದ್ಧವಾಗಿರುವಾಗ ತಾನಾಗೆ ಗೋಚರವಾಗುತ್ತೆ ಅನ್ನೋದೇ ತಾತ್ಪರ್ಯ. ಹಿಂದೆ ಜ್ಞಾಪಿಸ್ಕೊಂಡಿದ್ದೀನಿ, ಕೃತಿಯುಗದಲ್ಲಿ ಪ್ರತಿಯೊಬ್ಬ ಮಾನವನು ಹಂಸ ಅನ್ನೋ ರೀತಿಯಾದಂಥ ವರ್ಣಕ್ಕೆ ಒಳಪಟ್ಟವನಾಗಿದ್ದ.
ಅವನಿಗೆ ಸಮಾಧಿಯ ಅನುಭವ ಸಹಜ ಸಿದ್ಧವಾಗಿತ್ತು, ಅಪ್ರಯತ್ನವಾಗಿತ್ತು. ಈ ಮಾನವನ ದೇಹದ ರಚನೆಯ ವೈಶಿಷ್ಟ್ಯದ ಕಾರಣದಿಂದಾಗಿ, ಅದರಲ್ಲಿ ಯಾವುದೇ ವಿಕಾರಗಳೇ ಇಲ್ಲದೇ ಇರುವ ಕಾರಣದಿಂದಾಗಿ ಹೇಗೆ ನಿದ್ರಾ ಅನ್ನೋ ಸ್ಥಿತಿ ಅಪ್ರಯತ್ನವಾಗಿ ಲಭ್ಯವಾಗುತ್ತೋ ಅದೇ ರೀತಿಯಲ್ಲಿ ಸಮಾಧಿಯ ಅನುಭವವೂ ಕೂಡ ಅಪ್ರಯತ್ನವಾಗಿಯೇ ಲಭ್ಯವಾಗ್ತಾ ಇತ್ತು. ಆದರೆ ಕಾಲಕ್ರಮೇಣ ದೇಹಯಂತ್ರ ನಾನಾ ಕಾರಣಗಳಿಂದ ವಿಕಾರವನ್ನು ಹೊಂದುತ್ತಾ ಬಂದಾಗ ಯುಗ ಪರಿವರ್ತನ ಅನ್ನೋ ರೀತಿಯಾದಂಥ ಹೆಜ್ಜೆ ಹುಟ್ಟಿದೆ. ಈಗ ನಡೀತಾ ಇರುವಂಥ ಕಲಿಯುಗದಲ್ಲಿ ಮಾನವನ ದೇಹಯಂತ್ರದಲ್ಲಿ ಅನೇಕ ತರಹದ ವಿಕಾರಗಳಿರೋದ್ರಿಂದ ಅತಿಶಯವಾದ ತಪಸ್ಸು ಬೇಕಾಗುತ್ತೆ. ಮತ್ತು ವಿಜ್ಞಾನ ಅಂತಂದಾಗ ಈ ಸಮಗ್ರ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಯಾವ 18 ವಿಧಿಗಳಿದೆಯೋ ಆ 18 ವಿಧಿಗಳನ್ನೇ ವಿಜ್ಞಾನ ಅನ್ನೋ ಭಾಷೆಯಲ್ಲಿ ಕರೆದಿದ್ದಾರೆ. ಅದರ ತಿಳುವಳಿಕೆ ಆಸ್ತಿಕ್ಯ, ಅಸ್ಥಿ ಅನ್ನೋ ರೀತಿಯಾದ ಬುದ್ಧಿ, ದೇವರು ಧರ್ಮ ಇದೆ ಅಂತ ವ್ಯಾಮೋಹದಿಂದ ಅಜ್ಞಾನದಿಂದ ಅಂದ್ಕೊಳ್ಳೋದಲ್ಲ, ಅದನ್ನ ಬುದ್ಧಿಯಿಂದ ಯಾವ ಮಟ್ಟಕ್ಕೆ ಭಾವಿಸೋಕ್ಕೆ ಸಾಧ್ಯವಾಗುತ್ತೋ ಊಹಾಪೋಹದಿಂದ ಎಷ್ಟು ನಮಗೆ ಪ್ರತ್ಯಕ್ಷ ಗೋಚರವಾಗುವಂತಹ ಕುರುಹುಗಳಿದೆಯೋ ಅದರ ಹಿಂದೆ ಕಾಣದೇ ಇರುವಂಥ ಸತ್ಯಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಭಾವಿಸೋಕ್ಕೆ ಸಾಧ್ಯವಾಗುತ್ತೋ ಹಾಗೆ ಭಾವಿಸಿ ಅಲ್ಲೊಂದು ಅಸ್ಥಿ ಧರ್ಮ ಇದೆ, ಭಗವಂತ ಇದ್ದಾನೆ, ಪೂರ್ವ ಜನ್ಮ ಇದೆ, ಉತ್ತರ ಜನ್ಮ ಇರುತ್ತೆ, ಪುಣ್ಯ ಪಾಪಗಳು ಉಂಟು, ಹೀಗೆ ಕಣ್ಣಿ ಕಾಣದ ಸತ್ಯಗಳನ್ನು ಮನಸ್ಸು ಒಪ್ಕೊಳ್ಳುವಂಥ ಒಂದು ಸ್ಥಿತಿ, ಅದಕ್ಕೆ ಆಸ್ತಿಕ್ಯ. ಇವೆಲ್ಲ ಒಂದು ಬ್ರಹ್ಮಕರ್ಮ ಸ್ವಭಾವಜಂ ಅಂತ ಅಲ್ಲಿ ಹೇಳಿದರು. ಅಂದರೆ ಸತ್ವಪ್ರಧಾನವಾಗಿರುವಂಥ ಯಾವ ಸೃಷ್ಟಿ ಇದೆಯೋ ಆ ಸೃಷ್ಟಿಯನ್ನು ಬ್ರಹ್ಮ ಪ್ರಧಾನವಾಗಿರುವ ಸೃಷ್ಟಿ ಅಂತ ಕರೆದು ಅದಕ್ಕಿದು ಸ್ವಭಾವವಾಗಿರುತ್ತೆ. ಬ್ರಹ್ಮ ಪ್ರಕಾಶಿತವಾಗೋದಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಒಂದು ಮೈ ಆದ್ದರಿಂದ ಆ ಮೈಗೆ ಆ ಹೆಸರು ಬರುತ್ತೆ, ಅಲ್ಲಿ ಇದು ಸಹಜವಾಗಿ ಗೋಚರವಾಗುತ್ತೆ ಅನ್ನೋ ರೀತಿಯನ್ನು ಹೇಳಿ ಮುಂದಕ್ಕೆ ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಇತ್ಯಾದಿಯಾಗಿ ಒಂದು ಕ್ಷಾತ್ರಧರ್ಮ ವಿಕಾಸವಾಗುವಂತಹ ಸನ್ನಿವೇಶ ಯಾವಾಗ ಹುಟ್ಟುತ್ತೆ ಅಂತ ಕೇಳಿದರೆ ರಜೋಗುಣ ಪ್ರಧಾನವಾಗಿದ್ದು ಒಂದು ಮೈ ರೂಪಿತವಾದಾಗ ಅಲ್ಲೊಂದು ಗುಣ ಹುಟ್ಟುತ್ತೆ. ಅದರ ವಿಸ್ತಾರವಾದ ವರ್ಣನೆ ಇತ್ಯಾದಿಗಳೆಲ್ಲ ಬಂತು. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಭಾವಿಸಬೇಕು. ಮತ್ತು ಇನ್ನೊಂದು ಪ್ರಶ್ನೆ, ಚಾತುರ್ವರ್ಣ್ಯ ಮಯೋಲೋಕ ಅನ್ನೋದಕ್ಕೆ ವಿವರಣೆ ಅಂತ ಕೇಳಿದ್ದಾರೆ. ಭಾಳ ದೊಡ್ಡ ವಿಸ್ತಾರವಾದ ವಿಷಯ. ಮತ್ತು ಆ ಪ್ರವಚನದಲ್ಲೇ ಜ್ಞಾಪಿಸ್ಕೊಂಡೆ, ಒಂದು ವಿಷಯವನ್ನು ಪೂರ್ವಾಗ್ರಹ ದೂಷಿತ ಒಲದ ಮನಸ್ಸಿನಿಂದ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸಂಸ್ಕಾರ ಬೇಕು, ಮಾರ್ಗದರ್ಶಕರು ಬೇಕು, ಸಾವಧಾನವಾಗಿ ತಪಸ್ಸೆಯಿಂದ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಅಷ್ಟು ಇದ್ದಾಗ ವಿಷಯ ಪೂರ್ತಿ ಬುದ್ಧಿಸ್ಥವಾಗಿ ಆಗುತ್ತೆ. ಹಾಗಿಲ್ಲದೆ ಇದ್ದಾಗ ನಮ್ಮ ಮನಸ್ಸಿನ ಸಂಸ್ಕಾರಕ್ಕೆ ತಕ್ಕಂತೆ ಜನ್ಮಾಂತರ ಸಹಸ್ರೇಷು ಯಾ ಬುದ್ಧಿರ್ಭಾವಿತಾ ನೃಣಾಂ ತಾಮೇವ ಭಜತೆ ಜಂತು ಉಪದೇಶ ನಿರರ್ಥಕ ಅಂತ ಒಂದು ಮಾತುಂಟು. 10 ಜನ್ಮಗಳಿಂದ ಯಾವ ರೀತಿಯಾದ ಬುದ್ಧಿಯನ್ನು ಬೆಳೆಸ್ಕೊಂಬಂದಿದ್ದಾನೋ ಅದೇ ಬುದ್ಧಿಯೇ ಗಟ್ಟಿ ನಿಂತ್ಕೊಂಡ್ಬಿಡುತ್ತೆ ಹೊರತು ಉಪದೇಶ ಕೆಲಸವೇ ಮಾಡೋಲ್ಲ ಅನ್ನೋ ರೀತಿಯ ಸ್ಥಿತಿಯು ಉಂಟು ಅಂತ. ಹಾಗಾಗಿದ್ದಾಗ ವಿಷಯ ಬುದ್ಧಿಸ್ಥವಾಗಿ ಆಗೋಲ್ಲ. ಅದನ್ನೆಲ್ಲ ಕಿತ್ತು ಹಾಕಿ ವಸ್ತುನಿಷ್ಠವಾದಂಥ ಒಂದು ಚಿಂತನೆಯನ್ನು ಗಾಢವಾಗಿ ಬೆಳೆಸ್ಕೊಂಡಾಗ ಕಂಡುಬರುವ ಸತ್ಯವನ್ನು ಕೆಲವು ಭಾಷೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅದೇ ರೀತಿಯಾದ ಮನಸ್ಸು ಬುದ್ಧಿ ಉಳ್ಳವರಾಗಿ ಸಾವಧಾನ ಚಿತ್ತರಾಗಿ ಅರ್ಥ ಮಾಡ್ಕೋಬೇಕಾದಂಥ ಜವಾಬ್ದಾರಿ ಇದೆ. ಚಾತುರ್ವರ್ಣ್ಯ ಮಯೋ ಲೋಕ ಅನ್ನೋದಕ್ಕೆ ಅರ್ಥ 4 ವರ್ಣಮಯವಾಗಿದೆ ಈ ಲೋಕ ಅಂತ. ಅಂದರೆ ಸತ್ವರಜಸ್ತಮಸ್ಸು ಸೇರಿಕೊಳ್ಳುವಾಗ ಸಹಜವಾಗಿಯೇ ಪ್ರಕೃತಿಯಲ್ಲಿ 4 ವಿಭಾಗಗಳಾಗಿ ಮೇಲಿಂದ ಕೆಳಗಡೆವರೆಗೆ ಸಾಂಖ್ಯಕಾರಿಕೆಯನ್ನು ನೆನಪಿಸ್ಕೊಂಡೆ. ಆ ಮೇಲಿಂದ ಕೆಳಗಡೆವರೆಗೆ ಅಂತ ಊರ್ಧ್ವ ಮಧ್ಯ ಅಧ ಸಮಗ್ರ ಸೃಷ್ಟಿಯನ್ನು 3 ವಿಭಾಗ ಮಾಡಿ ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಹ ಇಂಥ ಒಂದು ವಿಭಾಗ ಹುಟ್ಕೊಳ್ಳುತ್ತೆ ಅಂತ ಅದನ್ನ ಜ್ಞಾಪಿಸುವಾಗ, ಉದಾಹರಣೆಗೆ ದೇವತೆಗಳಲ್ಲಿ ವರ್ಣಗಳನ್ನು ಜ್ಞಾಪಿಸ್ತಾರೆ. ಇದೇನು ಮಾನವರಲ್ಲಿ ಇದನ್ನೆಲ್ಲ ಹೇಳಿದರೆ ಮಾನವರ ಬುದ್ಧಿ ವಿಕೃತವಾದದ್ದು, ಬಗೆಯಾದ ಕಲ್ಪನೆಗಳನ್ನು ಮಾಡ್ಕೊಳ್ಳುತ್ತೆ, ಅದು ಅಲ್ಲಿಗೆ ಹೊಂದ್ಬೋದು ಅಂತ ಇಟ್ಕೋಬಹುದು. ಆದರೆ ದೇವತೆಗಳದ್ದು ಹೀಗೆ ಉಂಟಾ ಅಂದರೆ ಸೃಷ್ಟಿ ವಿಸ್ತಾರವಾಗುವಾಗ ಸಹಜವಾಗಿ ಏರ್ಪಡುವಂತಹ ವಿಭಾಗಗಳು ಅದರಿಂದ ಉಂಟು ಅಂತ ದೇವತೆಗಳನ್ನು ಕುರಿತು ಹೇಳುವಾಗ ಆದಿತ್ಯ ಕ್ಷತ್ರಿಯ
ದ್ವಾದಶಾದಿತ್ಯರು ಕ್ಷತ್ರಿಯರು, ವಿಶಶ್ಚ ಮರುತಃ, ಅದೇ ರೀತಿಯಲ್ಲಿ ಮರುದೇವತೆಗಳು ವೈಶ್ಯರು, ಹೀಗೆ ವಿಭಾಗವನ್ನು ಹೇಳ್ಕೊಂಬರ್ತಾಯಿದೆ. ಇದೇ ರೀತಿಯಲ್ಲಿ ನೀವು ಗ್ರಹಗಳ ವಿಷಯವನ್ನೇ ತೆಗೆದುಕೊಂಡ್ರೆ ಆ ಗ್ರಹಗಳು ಸಮಗ್ರವಾದ ಆಗುಹೋಗುಗಳನ್ನು ಜ್ಞಾಪಿಸ್ತಾ ಇರುವಂತಹ ವಿಶಿಷ್ಟ ಶಕ್ತಿಗಳು, ಆ ಶಕ್ತಿಯನ್ನು ತುಂಬಿಕೊಂಡಿರುವಂತಹ ಗೋಲುಗಳೂ ಹೌದು. ಈ ಮೈನಲ್ಲಿ ಶಕ್ತಿ ರೂಪದಲ್ಲಿ ಕೆಲಸ ಮಾಡ್ತಾಯಿದೆ, ಹೊರಗಡೆ ಅದರ ಪ್ರತಿನಿಧಿ ರೂಪವಾಗಿ ಗೋಲವಾಗಿ ಕೆಲಸ ಮಾಡ್ತಾಯಿದೆ. ಅವುಗಳಲ್ಲೂ ಸಹ ರಚನೆಯ ಒಂದು ವೈಶಿಷ್ಟ್ಯವಾಗಿ ಬ್ರಾಹ್ಮಣಾದಿ ವಿಭಾಗಗಳನ್ನು ಹೇಳುವಂಥದ್ದುಂಟು. ಗುರು ಶುಕ್ರರನ್ನು ಬ್ರಾಹ್ಮಣರು ಎಂಬುದಾಗಿ ಕರೆದು ಕುಜ ರವಿಗಳನ್ನು ಕ್ಷತ್ರಿಯರು ಇತ್ಯಾದಿಯಾಗಿ ವಿಭಾಗವನ್ನು ಹೇಳಿರುವಂಥದ್ದುಂಟು. ಇದೇ ರೀತಿಯಲ್ಲಿ ಇನ್ನು ನಮ್ಮ ಆಯುರ್ವೇದ ವಿದ್ಯೆಯನ್ನು ಮೂಲವಾಗಿಟ್ಕೊಂಡು ಗಮನಿಸೋದಾದರೆ ಸಮಗ್ರ ಸಸ್ಯಗಳನ್ನು ನಾನಾ ರೀತಿಯಲ್ಲಿ ಅವರು ಪರಿಶೀಲಿಸಿ ಅಲ್ಲಿರುವಂತಹ ನಡೆಯನ್ನು ಗಮನಿಸಿ ಆಡಿರುವ ಮಾತುಗಳುಂಟು. ಕಿಸಲೆಯ ಕುಸುಮ ಪ್ರಕಾಂಡ ಶಾಖಾದಿಷು ವಿಷದೇಶು ವದಂತಿ ವಿಪ್ರಮೇತಾನ್. ವಿಪ್ರ ಅಂದರೆ ಇದನ್ನು ಬ್ರಾಹ್ಮಣ ಸಸ್ಯ ಎಂಬುದಾಗಿ ಕರೀತಾರೆ ಅಂತ. ಯಾವುದನ್ನು ಅಂತ ಕೇಳಿದರೆ ಕಿಸಲೆಯ ಚಿಗುರು, ಕುಸುಮ ಹೂವು, ಪ್ರಕಾಂಡ ಮಧ್ಯದಲ್ಲಿ ಹುಟ್ಟುವಂಥ ಒಂದು ಕಾಂಡ, ಶಾಖಾ ಕೊಂಬೆಗಳು, ಇವುಗಳಲ್ಲಿ ಸ್ವಲ್ಪ ಬಿಳಿಯ ಛಾಯೆ ಬಂದಾಗ ಸಹಜವಾಗಿ ಆ ವೃಕ್ಷದ ಒಂದು ನಡೆಯಾಗಿ ಇದ್ದಾಗ ಅದನ್ನು ವಿಪ್ರ ಅನ್ನೋ ರೀತಿಯಾದ ವರ್ಣದಲ್ಲಿ ಕರಿಬೇಕು. ಈ ರೀತಿಯಲ್ಲಿ ಮುಂದಕ್ಕೆ ವಿಭಾಗ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ವಾಸ್ತುಶಾಸ್ತ್ರವನ್ನು ಪ್ರವೇಶ ಮಾಡಿ ನೋಡಿದಾಗ ಭೂಮಿಯನ್ನು ವಿಭಜನೆ ಮಾಡಿ ಹೇಳುವಾಗ ಯಾತು ಸೋಮಪ್ಲವಾಚ ಇವ ಕುಶದರ್ಭೈ ಅಲಂಕೃತ ಆಜ್ಯಗಂಧಾಚ ಸಾ ಭೂಮಿ ಬ್ರಾಹ್ಮಣಾನಾಂ ಪ್ರಶಸ್ಯತೆ ಅಂತ ಒಂದು ಭೂಮಿಗೆ ಆ ಹೆಸರು ನೀಡ್ತಾರೆ. ಕಾರಣ ಅಲ್ಲಿ ಏನೋ ಒಂದು ವೈಶಿಷ್ಟ್ಯ ಇದೆ. ಸತ್ವದ ಪ್ರಾಧಾನ್ಯದ ಪರಿಣಾಮವಾಗಿ ಹುಟ್ಕೊಳ್ಳುವ ಹೊರಲಕ್ಷಣಗಳಿವೆ. ಆ ಹೊರಲಕ್ಷಣಗಳು ಸೋಮಪ್ಲವ, ಉತ್ತರ ದಿಕ್ಕಿಗೆ ಪ್ಲವ ಅಂದರೆ ಹರಿವಿಕೆ, ಒಂದು ರೀತಿಯಲ್ಲಿ ಇಳಿಜಾರು ಇರುತ್ತೆ. ಕುಶ ಮತ್ತು ದರ್ಭ ಈ ರೂಪವಾದಂಥ ಒಂದು ತೃಣಗಳು ವಿಶೇಷವಾಗಿ ಬೆಳೆಯುತ್ತೆ. ಆಜ್ಯದ ತುಪ್ಪದ ಗಂಧ ಇರುತ್ತೆ ಭೂಮಿನಲ್ಲಿ. ಅದು ವಿಶಿಷ್ಟವಾದಂಥ ಒಂದು ಧರ್ಮದಿಂದ ಕೂಡಿರುವಂತಹ ಭೂಮಿ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ರೀತಿಯಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಪ್ರಾಣಿ ಪಕ್ಷಿಗಳ ವಿಷಯವನ್ನು ತೆಗೆದುಕೊಂಡರೂ ಸಹ ಸರ್ಪಗಳು ಅಂದರೆ ಸರ್ಪಗಳಲ್ಲಿ 4 ವಿಭಾಗ. ನಾಯಿ ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ವಿ, ನಮಗೆಲ್ಲ ಒಂದೇ ತರಹ ಅನಿಸುತ್ತೆ. ಆದರೆ ನಿಜವಾಗ್ಲೂ ಎಲ್ಲ ದೃಷ್ಟಿಯಿಂದಲೂ ಒಂದೇ ತರಹ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅಂದ್ಕೊಳ್ಳಲ್ಲ. ಯಾವುದೋ ಒಂದು ನಾಯಿಯನ್ನು ಕೊಂಡ್ಕೊಂಬರಕ್ಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ಅಂಗಡಿನಲ್ಲಿ ಆಯಾ ನಾಯಿಯ ಸ್ವಭಾವಕ್ಕೆ ತಕ್ಕಂತೆ ಅದರ ಹಣ ಕಾಸು ವ್ಯವಹಾರವನ್ನೆಲ್ಲ ಮಾಡ್ತೀವಿ. ಎಲ್ಲ ವಸ್ತುವಿಗೂ ಏಕರೂಪವಾಗಿ ಭಾವನೆ ಮಾಡಿ ದ್ರವ್ಯವನ್ನು ಕೊಟ್ಟು ಬರೋಲ್ಲ. ಸಾಕಷ್ಟು ಅಲ್ಲಿ ತರತಮ ಭಾವವನ್ನು ಇಟ್ಕೊಂಡೇ ವ್ಯವಹಾರ ಮಾಡ್ತೀವಿ. ನಾಯಿಯಲ್ಲಿ 4 ವರ್ಣವನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮೃಗ ಅಂದರೆ ಜಿಂಕೆಯಲ್ಲಿ 4 ವರ್ಣವನ್ನು ಹೇಳಿದ್ದಾರೆ. ಹೀಗೆ ಪಶು ಪಕ್ಷಿ ಸರೀಸೃಪ ಎಲ್ಲದರಲ್ಲೂ ಸಹ 4 ವಿಭಾಗ ಸೃಷ್ಟಿಯಲ್ಲಿ ಸಹಜವಾಗಿ ಬಂದಿದೆ ಎಂಬುದಾಗಿ ನಿರೂಪಣೆ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಸಮಗ್ರ ಸೃಷ್ಟಿಯಲ್ಲಿ ಇರುವಂತೆಯೇ ಮಾನವರಲ್ಲೂ ಸಹ ಇದೆ ಎಂಬ ಭಾಗವನ್ನು ನಾವು ಮನಸ್ಸಿಗೆ ತಂದ್ಕೋಬೇಕಾಗತ್ತೆ. ಆ ತಂದ್ಕೊಳ್ಳೋದಕ್ಕೋಸ್ಕರವಾಗಿ ಸಾಕಷ್ಟು ದೀರ್ಘಕಾಲ ಋಷಿ ಮಹರ್ಷಿಗಳ ಆಶಯವನ್ನು ಅವರು ಕೊಟ್ಟ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿ ಮನಸ್ಸಿಗೆ ತಂದ್ಕೋಬೇಕಾಗತ್ತೆ ಎಂಬುದನ್ನು ಉತ್ತರವಾಗಿ ಭಾವಿಸ್ಕೋತೀನಿ. ಅನಂತರ ಕೊನೆಯದಾದಂಥ ಒಂದು ಪ್ರಶ್ನೆ, ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಅಂತ ಒಂದು ಸಾಂಖ್ಯಕಾರಿಕೆ ಶ್ಲೋಕವನ್ನು ಜ್ಞಾಪಿಸ್ಕೊಂಡೆ. ಅಲ್ಲಿ ಸ್ತಂಭ ಅಲ್ಪ ಪ್ರಾಣವೇ, ಸ್ತಂಭ ಮಹಾಪ್ರಾಣವೇ ಅಂತ ಪ್ರಶ್ನೆ. ಸ್ತಂಭ ಅಂತಂದರೆ ಕಂಬ ಅಂತ ಅದನ್ನೇ ಕನ್ನಡದಲ್ಲಿ ಇವತ್ತು ನಾವು ತದ್ಭವ ರೂಪವಾಗಿ ಇಟ್ಕೊಂಡಿದ್ವಿ. ಅದೊಂದು ಜಡವಾದಂತಹ ಭೂಮಿ ಮೇಲೆ ನೇರವಾಗಿ ನಿಂತ್ಕೊಳ್ಳೋದಕ್ಕೆ ಬೇಕಾಗುವಂಥ ಒಂದು ಸ್ಥಿತಿಯನ್ನು ಉಳ್ಳದ್ದಾಗಿರುವಂಥ ಒಂದು ಪದಾರ್ಥ ಅಂತ ಇಟ್ಕೋಬೇಕು. ಸ್ತಂಭ ಅಂತ ಅಲ್ಪ ಪ್ರಾಣವನ್ನು ಉಚ್ಚಾರಣೆ ಮಾಡಿ ಹೇಳೋದಾದರೆ ಅದಕ್ಕೆ ಸ್ಥಾಣು ಅಂತ ಇನ್ನೊಂದು ಪರ್ಯಾಯ ಪದವನ್ನು ಹೇಳ್ತಾರೆ. ಅಂದರೆ ಮರದ ಮೋಟು, ಅದಕ್ಕೆ ಬುಡ ಇದೆ, ಬೇರಿದೆ, ಮೇಲ್ಗಡೆ ಶಾಖೆ ಉಪಶಾಖೆ ಎಲ್ಲ ಇಲ್ಲ, ಅದನ್ನು ಕತ್ತರಿಸಿ ತೆಗೆದುಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಗುಲ್ಮ ಅಂತ ಇನ್ನೊಂದು ಅದಕ್ಕೆ ಅರ್ಥವನ್ನು ಹೇಳೋದುಂಟು. ಹಾಗಿರುವಂಥದ್ದೊಂದು ಸ್ತಂಭ ಅಂತ ಅಲ್ಪ ಪ್ರಾಣ ಇಟ್ಕೊಂಡ್ರಾಗುತ್ತೆ. ಇದರಲ್ಲಿ ಸಮಗ್ರ ಸೃಷ್ಟಿಯಲ್ಲೇ
ಈಗ ಸತ್ವಪ್ರಧಾನ, ರಜಃಪ್ರಧಾನ, ತಮಃಪ್ರಧಾನ ಅಂತ ಹೇಳೋಕೆ ಹೊರಟಿರೋ ಸನ್ನಿವೇಶ ಇರೋದ್ರಿಂದ ಸ್ತಂಭ ಅಂತ ಮಹಾಪ್ರಾಣವನ್ನು ಹೇಳಿದಾಗ ಒಂದು ಜಡವಾದ ವಸ್ತುವಿನಲ್ಲೂ ಆ ತನ ಇದೆ ಅಂತ ವ್ಯಕ್ತಪಡಿಸುತ್ತೆ ಅನ್ನೋ ದೃಷ್ಟಿಯಿಂದ ಆ ಮಹಾಪ್ರಾಣದ ಶಬ್ದವನ್ನು ಪ್ರಯೋಗ ಮಾಡಿದ್ದೀನಿ. ಕೆಲವು ಪಾಠಭೇದಗಳಿದೆ, ಅದರಲ್ಲಿ ಇದರಲ್ಲಿ ಔಚಿತ್ಯ ಇದೆ ಅನ್ನೋ ದೃಷ್ಟಿಯಿಂದ ಆ ಪದವನ್ನು ಬಳಸಿದ್ದೀನಿ. ಇಷ್ಟು ಹಿಂದಿನ ಪಾಠದ ಮೇಲೆ ಹುಟ್ಕೊಂಡಂಥ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾದಂಥ ಉತ್ತರ. ಮುಂದಿನ ಶ್ಲೋಕ 14. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭಿಃ ನ ಸ ಬದ್ಧತೆ. ಹಿಂದಿನ ಮಾತಿನಲ್ಲಿ ಈ ಚಾತುರ್ವರ್ಣಿಗಳು ನನ್ನಿಂದಲೇ ಸೃಷ್ಟಿಯಾಯಿತು, ಆದರೆ ನಾನು ಕರ್ತ ಅಲ್ಲ ಅನ್ನೋ ರೀತಿಯಾದಂಥ ಮಾತನಾಡಿದ ಸನ್ನಿವೇಶವನ್ನು ನೋಡಿದ್ವಿ. ಅದಕ್ಕೆ ಕಾರಣ ಜ್ಞಾಪಿಸ್ಕೊಂಡ್ವಿ. ಅಹಂ ಅಹಂ ಅನ್ನೋ ರೀತಿಯಾದಂಥ ಬುದ್ಧಿ ಇದ್ದಾಗ ನಾನು ಮಾಡಿದೆ ಅನ್ನೋ ರೀತಿಯಾದಂಥ ಒಂದು ನಡೆ ಹುಟ್ಕೊಳ್ಳುತ್ತೆ. ಹಾಗಿಲ್ಲದೆ ಇದ್ದಾಗ ಸೃಷ್ಟಿಯ ನಡೆಯಾಗಿ ಅದು ಉಳ್ಕೊಳ್ಳುತ್ತೆ ಅನ್ನೋ ಅಂಶ ಆ ಹಿಂದಿನ ಪಾಠದಲ್ಲಿ ಬಂದಿದೆ. ಹೀಗೆ ಒಂದು ಸಮಗ್ರ ಸೃಷ್ಟಿಯನ್ನು ಚತುರ್ವರ್ಣಮಯವಾಗಿ ಬೆಳೆಸಿರುವಂತಹ ದೇವದೇವ ಶ್ರೀಕೃಷ್ಣ ಪ್ರಭು ಹೇಳ್ಕೊಳ್ತಾ ಇರುವಂಥ ಒಂದು ಮಾತು, ನಮಾಂ ಕರ್ಮಾಣಿ ಲಿಂಪಂತಿ. ನಾನು ಹೀಗೆಲ್ಲ ಇಷ್ಟೆಲ್ಲ ವಿಸ್ತಾರವಾಗಿ ಸೃಷ್ಟಿಯನ್ನು ಮಾಡಿದೆ ಅಂದರೆ ಇಂಥ ಕರ್ಮವನ್ನು ಮಾಡಿದೆ, ಅದರಿಂದ ಈ ಕರ್ಮದ ಫಲ ನನಗೆ ಬರಬೇಕಲ್ಲ ಅಂತ ಕೇಳಿದರೆ ಯಾವ ಕರ್ಮದ ಫಲವೂ ನನಗೆ ಬರೋಲ್ಲ. ನಮೇ ಕರ್ಮಫಲೇ ಸ್ಪೃಹ. ಅದೇ ರೀತಿಯಲ್ಲಿ ಈ ಕರ್ಮದ ಫಲಗಳು ನನಗೆ ಬರಲಿ ಅಂತ ಏನಾದರೂ ಸ್ಪೃಹ ಅಂದರೆ ಆಸೆ ಇದೆಯಾ, ಅಪೇಕ್ಷೆ ಇದೆಯಾ ಅಂದರೆ ಯಾವ ಅಪೇಕ್ಷೆಯೂ ನನಗಿಲ್ಲ. ಯಾವುದಾದ್ರೂ ಕರ್ಮದ ಫಲ ನನಗೆ ಬರಬೇಕು ಅಂತ ಆಸೆ ಪಡೋದಾದರೆ ಆಗ ಆ ಕರ್ಮ ಫಲವನ್ನು ಪಡೆಯೋ ತನಕ ಕರ್ಮ ನಮ್ಮ ಜೊತೆಗೆ ಅಂಟ್ಕೊಂಡು ಬರುತ್ತೆ. ಅದು ಫಲ ಕೊಟ್ಟ ಮೇಲೆ ಮುಕ್ತಾಯ ಆಗುತ್ತೆ, ಆಗ ಅದಕ್ಕೆ ಕರ್ಮಬಂಧ ಅಂತ ಹೆಸರು ಬರುತ್ತೆ. ಆದರೆ ಹಾಗೆ ಯಾವುದೇ ರೀತಿಯಲ್ಲೂ ನನಗೆ ಯಾವ ಒಂದು ಕರ್ಮ ಫಲದ ಬಗ್ಗೆಯೂ ಅಪೇಕ್ಷೆ ಇಲ್ಲದೆ ಇರೋದ್ರಿಂದ ನನಗೆ ಬಂಧನ ಅನ್ನೋದಕ್ಕೆ ವಿಷಯವಿಲ್ಲ. ಇತಿ ಮಾಂ ಯೋ ಅಭಿಜಾನಾತಿ. ಈ ಪ್ರಕಾರದಲ್ಲಿ ಯಾರು ನನ್ನನ್ನು ಅರ್ಥ ಮಾಡ್ಕೋತಾನೋ ಕರ್ಮಭಿ ನ ಸ ಬದ್ಧತೆ, ಅವನು ಕರ್ಮಗಳಿಂದ ಬಂಧಿಸಲ್ಪಡುವವನಲ್ಲ. ಈ ಮಾತನ್ನು ಕೇಳಿದಾಗ ಕೃಷ್ಣ ತನ್ನನ್ನು ಹೀಗೆ ಅರ್ಥ ಮಾಡ್ಕೊಳ್ಳಿ, ಆಗ ನಿಮಗೆ ಮೋಕ್ಷ ಸಿಗುತ್ತೆ, ಬಂಧನ ಅನ್ನೋದು ಹುಟ್ಟೋಲ್ಲ. ಹೀಗಲ್ಲದ ಬೇರೆ ರೀತಿಯಲ್ಲಿ ನನ್ನನ್ನು ಭಾವಿಸೋದಾದರೆ, ನನ್ನನ್ನು ಭಾವಿಸಿದರೂ ಸಹ ನಿಮಗೆ ಮೋಕ್ಷ ಲಭಿಸದೆ ಹೋಗ್ಬೋದು ಅನ್ನೋ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಧ್ವನಿತವಾಗುವಂತೆ ವ್ಯಕ್ತವಾಗುವಂತೆ ಮಾತನಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಇತಿ ಮಾಂ ಯೋ ಅಭಿಜಾನಾತಿ. ಹೀಗೆ ಯಾರು ನನ್ನನ್ನು ಅಂದ್ಕೋತಾನೋ ಭಾವಿಸ್ತಾನೋ ಕರ್ಮಭಿ ನ ಸ ಬದ್ಧತೆ, ಅವನಿಗೆ ಕರ್ಮಬಂಧನವೆಂಬುದು ಇಲ್ಲ ಅಂತ. ಅಂದರೆ ಭಗವಂತನನ್ನು ಶ್ರೀಕೃಷ್ಣ ರೂಪಿಯಾದಂಥ ತತ್ವವನ್ನು ಭಾವಿಸುವಾಗಲೂ ಸಹ ಹೇಗೆ ಭಾವಿಸಬೇಕು ಅನ್ನೋದಕ್ಕೆ ಒಂದು ಸರಿಯಾದಂಥ ದಿಗ್ದರ್ಶನ ಇರಬೇಕು. ಅದು ಹೇಗಿದೆಯೋ ಅದನ್ನ ಹಾಗೆ ಭಾವಿಸಬೇಕು. ಅದು ಇರೋದೊಂಥರ ನಾನೊಂಥರ ಅಂದ್ಕೋತೀನಿ ಅಂತಂದರೆ ನನ್ನ ಅನ್ನಿಸಿಕೆಯ ಕಾರಣದಿಂದಾಗಿ, ನನ್ನ ತಪ್ಪು ತಿಳುವಳಿಕೆಯ ಭಾವದ ಕಾರಣದಿಂದಾಗಿ ನನಗೆ ಲಭಿಸಬೇಕಾಗಿರುವ ಫಲ ಲಭಿಸದೆ ಹೋಗಬಹುದು, ಅದಕ್ಕೆ ಅವಕಾಶ ಇದೆ. ಆದ್ದರಿಂದ ಅರ್ಥ ಮಾಡಿಕೊಂಡು ಭಾವಿಸಿ ಅನ್ನೋ ರೀತಿಯಾದಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮಾಂ ನನ್ನನ್ನು ಕರ್ಮಾಣಿ ಕರ್ಮಗಳು ನಲಿಂಪಂತಿ ಅಂಟುವುದಿಲ್ಲ. ಮೇ ನನಗೆ ಕರ್ಮಫಲೆ ಕರ್ಮದ ಫಲದಲ್ಲಿ ನ ಸ್ಪೃಹ ಆಸೆ ಎಂಬುದಿಲ್ಲ. ಏವಂ ಹೀಗೆ ಯಾವನೋ ಮಾಂ ನನ್ನನ್ನು ಅಭಿಜಾನಾತಿ ತಿಳಿಯುತ್ತಾನೋ ಸಹ ಅವನು ಕರ್ಮಭೀ ಕರ್ಮಗಳಿಂದ ನ ಸ ಬದ್ಧತೆ ಕಟ್ಟಲ್ಪಡುವುದಿಲ್ಲ, ಬಂಧನಕ್ಕೆ ಅವನು ಸಿಹಾಕ್ಕೊಳ್ಳಲ್ಲ. ಅದರಿಂದ ಯಾವುದೇ ಒಂದು ವಿಷಯವನ್ನು ಭಾವಿಸಬೇಕಾದ್ರೆ ವಿಷಯದ ಸ್ವರೂಪ ಏನು ಅನ್ನೋದನ್ನು ಅರಿತು ಭಾವಿಸಬೇಕು ಅನ್ನೋದು ಶ್ರೀಕೃಷ್ಣನ ಸಂದೇಶ ಇಲ್ಲಿ. ಕೃಷ್ಣನನ್ನು ಜಾರಾಚೋರ ಅಂತ ಭಾವಿಸಿದವರು ಇದ್ದಾರೆ. ಅನೇಕ ರೀತಿಯಲ್ಲಿ
ನಿಂದಿಸಿರುವಂತಹ ಸನ್ನಿವೇಶವೂ ಉಂಟು. ಮಹಾಭಾರತ ಕಾಲದಲ್ಲಿ ಅವನು ಎಲ್ಲರೂ ಯಥಾವತ್ತಾಗಿ ಅರ್ಥ ಮಾಡ್ಕೊಂಡ್ರ ಅಂದರೆ ಅರ್ಥ ಮಾಡ್ಕೊಳ್ಳಿಲ್ಲ. ಮಾಡ್ಕೊಳ್ಳೋದು ಇದ್ದವ್ರು ಬೇಕಾದಷ್ಟು ಜನ ಇದ್ದರು. ಹಾಗಾದಾಗ ಆ ಕೃಷ್ಣ ಪ್ರಭುವಿನಿಂದ ಏನು ಲಾಭ ಆಗಬೇಕೋ ಆ ಲಾಭ ಆಗುತ್ತೆ ಅಂತ ಕೇಳಿದರೆ ಆಗೋದಕ್ಕೆ ಅವ್ರ ಮನಸ್ಸೇ ಒಂದು ಅಡ್ಡಿಯನ್ನು ಉಂಟು ಮಾಡ್ತಾಯಿದೆ. ಅಷ್ಟರ ಮೇಲೆ ಶ್ರೀಕೃಷ್ಣ ಪ್ರಭುವಿನ ವಿಶಿಷ್ಟವಾದ ಕಾರುಣ್ಯವೇ ಹರಿದಾಗ ಅಡ್ಡಿ ಆತಂಕಗಳೆಲ್ಲ ಹೊರಟು ಹೋಗಿ ಅವರಿಗೂ ಮೋಕ್ಷ ಸಿಗ್ಬೋದು. ಉದಾಹರಣೆಗೆ ಪರಮ ದುಷ್ಟರಾದಂತಹ ಕಂಸಾದಿಗಳು ಸಹ ಸದ್ಗತಿಯನ್ನು ಪಡೆದ್ರಲ್ವೇ ಅಂತ ಕೇಳಿದರೆ ಅದು ಶ್ರೀಕೃಷ್ಣ ಪ್ರಭುವಿನ ಅನುಗ್ರಹ. ಅದೇ ಕಂಸನ ನಡೆಯೇ ಹೇಗಿತ್ತು ಅಂತ ಕೇಳಿದರೆ ಅವನಿಗೆ ಕೃಷ್ಣ ದ್ವೇಷ ಮೈ ಹತ್ತಿ ಹೋಗಿತ್ತು ಸಂಪೂರ್ಣವಾಗಿ. ಮೈ ಹತ್ತಿದ್ದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದರೆ ಕೃಷ್ಣನನ್ನು ತಪ್ಪಾಗಿ ಅಂದ್ಕೊಂಡಿದ್ದಾನವನು. ಹಾಗೆ ತಪ್ಪಾಗಿ ಅಂದ್ಕೊಂಡಿರೋದ್ರ ಕಾರಣದಿಂದಾಗಿ ಅವನನ್ನು ಭಾವಿಸುವುದರ ಮೂಲಕವಾಗಿ ಅವನಿಗೆ ಸದ್ಗತಿಯನ್ನು ಪಡೆಯೋಕ್ಕಾಗ್ತಾ ಇಲ್ಲ. ಆದರೆ ಶ್ರೀಕೃಷ್ಣ ಪ್ರಭುವಿನ ವಿಶೇಷ ಅನುಗ್ರಹದಿಂದ ಅವನಿಗೊಂದು ಗತಿ ಮುಂದಕ್ಕೆ ಸಿಗುತ್ತೆ. ಆ ವಿಷಯ ಬೇರೆ. ಅದರಿಂದ ಪರಮಾತ್ಮನನ್ನು ಅವನು ರಾಮನ ರೂಪನಾಗಿ ಲೋಕದಲ್ಲಿ ಗೋಚರವಾಗಿರಲಿ, ಶ್ರೀಕೃಷ್ಣನ ರೂಪದಲ್ಲಿ ಗೋಚರವಾಗಿರಲಿ, ಇನ್ನೊಂದು ರೂಪದಲ್ಲಿ ಗೋಚರವಾಗಿರಲಿ, ಗೋಚರವಾದ ತತ್ವವನ್ನು ಅದು ಹೇಗೆ ಗೋಚರವಾಗಿದೆ ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಇದೆ. ಆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟೋ ಸಂದರ್ಭದಲ್ಲಿ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತೆ. ಹಾಗಲ್ಲದೆ ಹೋದರೆ ನಮ್ಮ ಜನ್ಮಾಂತರದ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ವಿಷಯವನ್ನು ಅಂದ್ಕೊಳ್ಳುವಂಥ ಒಂದು ನಡೆ ಬಂದುಬಿಡುತ್ತೆ. ಆಗ ಅಪೂರ್ವವಾದಂತಹ ಅವಕಾಶಗಳು ನಮ್ಮ ಪಾಲಿಗೆ ಕೆಲಸಕ್ಕೆ ಬಾರದ ಸ್ಥಿತಿಯನ್ನು ಪಡೆಯುತ್ತವೆ, ನಿಷ್ಫಲವಾಗಿಬಿಡುತ್ತೆ ಎಂಬ ಆಶಯವನ್ನು ಈ ಮಾತಿನ ಹಿಂದುಗಡೆಯಿಂದ ಭಾವಿಸಬೇಕು. ಮುಂದಿನ ಶ್ಲೋಕ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. 15ನೇ ಶ್ಲೋಕ. ಅದರಿಂದ ಹಿಂದಿನವರು ಆದರ್ಶವನ್ನು ಅನುಸರಿಸಿ ಹೇಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಾಹ ಮಾಡಿದ್ರೋ ಹಾಗೆ ನೀನು ನಿರ್ವಾಹ ಮಾಡೋದ್ರಲ್ಲೇ ಶ್ರೇಯಸ್ಸಿದೆಯಪ್ಪ. ಏವಂ ಜ್ಞಾತ್ವ, ಹೀಗೆ ವಿಷಯವನ್ನು ಅರ್ಥ ಮಾಡಿಕೊಂಡು ಪೂರ್ವೈಹಿ ಮುಮುಕ್ಷುಭಿಃ ಅಪಿ, ಈ ಹಿಂದಿದ್ದಂತಹ ಮುಮುಕ್ಷುಗಳು ಯಾರಿದ್ದರೋ, ಮೋಕ್ಷವನ್ನು ಬಯಸಿದಂತಹ ಸಾಧಕರು ಯಾರ್ಯಾರಿದ್ದರೋ ಅವರುಗಳಿಂದ ಕರ್ಮಕೃತಂ, ಕರ್ಮವು ಏನು ಆಚರಿಸಲ್ಪಟ್ಟಿತೋ ಅದನ್ನು ಮನಸ್ಸಿಗೆ ತಂದುಕೊಂಡು ತಸ್ಮಾತ್, ಆದ್ದರಿಂದ ತ್ವಂ ನೀನು ಪೂರ್ವೈಹಿ ಹಿಂದಿನವರಿಂದ ಕೃತಂ ಆಚರಿಸಲ್ಪಟ್ಟ ಪೂರ್ವತರಂ ಕರ್ಮ, ಪ್ರಾಚೀನವಾದ ಕರ್ಮ ಏನಿದೆ ಆ ಕರ್ಮವನ್ನೇ ಕುರು ಆಚರಿಸು ಮಾಡು ಅಂತ. ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರವೃತ್ತಿ ಹುಟ್ಟಿಸ್ಬೇಕಾದ್ರೆ, ತೊಡಗಿಸಬೇಕಾದ್ರೆ ನಾನಾ ಉಪಾಯಗಳನ್ನು ಮಾಡಬೇಕಾಗುತ್ತೆ. ಕೆಲವರು ಮನಸ್ಸು ಬುದ್ಧಿ ಯಾರೋ ಒಬ್ಬರು ಹೇಳ್ತಾರೆ ಅಂತಾದರೆ ಅಷ್ಟು ಸಾಕು ನನಗೆ, ಅದು ಹಿಂದ್ಗಡೆಗೆ ಮತ್ತಾವ ತರ್ಕವೂ ನನಗೆ ಕೆಲಸ ಮಾಡೋಲ್ಲ, ನನ್ನ ಬುದ್ಧಿಗೆ ಇನ್ಯಾವುದೂ ಪ್ರಶ್ನೆ ಹುಟ್ಕೊಳ್ಳಲ್ಲ, ನಾನು ಅದನ್ನ ಒಪ್ಕೋತೀನಿ, ಅದರಂತೆ ನಡ್ಕೋತೀನಿ ಅನ್ನೋ ರೀತಿಯ ಸ್ಥಿತಿ ಇರುತ್ತೆ. ಹಾಗಿದ್ದಾಗ ಆಡಿದ ಮಾತು ಅಷ್ಟೇ ಸಾಕಾಗತ್ತೆ. ಇನ್ನು ಕೆಲವು ವ್ಯಕ್ತಿತ್ವಗಳಲ್ಲಿ ಅಷ್ಟು ಸಾಕಾಗೋಲ್ಲ, ಇನ್ನೇನಾದರೂ ಪ್ರಮಾಣ ಬೇಕು ಅಂತ ಬಯಸುತ್ತೆ. ಆಗ ಪ್ರಾಚೀನರು ಏನು ಮಾಡಿದ್ರು ಅಂತ ನೋಡುವಂಥ ಮನಸ್ಸು ಹುಟ್ಕೋಬಹುದು. ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ ಸರಿ, ಕೃಷ್ಣ ಹೀಗೆ ಹೇಳಿದರೂ ಸಹ ಭಾರತ ದೇಶದ ಒಂದು ಋಷಿ ಮಹರ್ಷಿಗಳ ಪರಂಪರೆ, ಕ್ಷತ್ರಿಯರ ಪರಂಪರೆ ಹೇಗೆ ಬಂದಿದೆ, ಅದೇನನ್ನು ಹೇಳುತ್ತೆ ಅಂತನ್ನೋ ಬಗ್ಗೆಯೂ ಸಹ ಒಂದು ಸ್ಪಷ್ಟವಾದಂಥ ಪರಿಚಯವನ್ನು ಮಾಡಿಸಿಕೊಟ್ರೆ ಅದು ಹೀಗೆ ಹೇಳ್ತಾ ಇದೆ. ಆದ್ದರಿಂದ ಖಂಡಿತವಾಗಿಯೂ ಈ ಮಾತನ್ನು ನಾನು ಆದರಣೀಯವಾದಂಥ ಮಾತು ಅಂತ ಇಟ್ಕೊಂಡು ಮುಂದಕ್ಕೆ ಬಳಸ್ಕೋಬಹುದು ಅನ್ನೋ ರೀತಿಯಾದ ಪ್ರವೃತ್ತಿ ಹುಟ್ಟುತ್ತೆ. ಈ ನೇರದಲ್ಲಿ ಕೃಷ್ಣ ಈ ಹಿಂದೆ ಈ ದೇಶದ ರಾಜರುಗಳು ಹೀಗೆ ವರ್ತಿಸಿದ್ದಾರೆ, ಅವರು ಆಚರಿಸಿದ ಕರ್ಮಗಳೇನಿದೆ ಅದು ಆದರ್ಶವಾದ ಕರ್ಮಗಳು, ಅದನ್ನು ಮನಸ್ಸಿಗೆ ತಂದುಕೊಂಡು ಅದರಂತೆ ವರ್ತಿಸು ನೀನು ಎಂಬುದಾಗಿ ಒಂದು ನಿರ್ದೇಶವನ್ನು, ಅದಕ್ಕೆ ಬೇಕಾಗುವ ಪ್ರಮಾಣವನ್ನು ತೋರಿಸಿ ಕೊಡ್ತಾ ಇದ್ದಾನೆ. ಲೋಕದಲ್ಲಿ
ಎರಡು ತರಹದ ವ್ಯಕ್ತಿತ್ವಗಳು ಇರುತ್ತವೆ ಎಂಬ ವಿಷಯ ಉಂಟು. ಯಾರೋ ಒಬ್ಬ ತನ್ನನ್ನು ತಾನು ಅರ್ಥ ಮಾಡ್ಕೊಂಬಿಟ್ಟಿದ್ದಾನೆ. ಅದು ಜನ್ಮಾಂತರದ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ಸಹಜವಾಗಿಯೇ ಬಂದಿರಬಹುದು, ಅಲ್ಪ ಸ್ವಲ್ಪ ಪ್ರಯತ್ನದಿಂದ ಬಂದಿರಬಹುದು, ಮಹಾಪ್ರಯತ್ನದಿಂದ ಬಂದಿರಬಹುದು. ಅವನು ಆತ್ಮಜ್ಞಾನಿ, ತಾನು ಯಾರು ಅನ್ನೋ ಬಗ್ಗೆ ಅವನಿಗೆ ಪೂರ್ತಿ ಪರಿಚಯ ಹುಟ್ಟುಬಿಟ್ಟಿದೆ. ಹಾಗಾಗಿದ್ದಾಗ ಅವನು ಈ ಆದರ್ಶವಾದ ಕರ್ಮವನ್ನು ಇಟ್ಕೋಬೇಕೇ ಅಂತ ಪ್ರಶ್ನೆ ಕೇಳಿದರೆ ಈ ಹಿಂದೆ ಆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಲೋಕ ಸಂಗ್ರಹಾರ್ಥವಾಗಿ ಇಟ್ಕೋಬೇಕು ಅಂತ. ಅಂದರೆ ನಾನು ಏನನ್ನು ಆಚರಿಸ್ತೇನೋ ಅದನ್ನು ನೋಡಿ ಅದರಂತೆ ಉಳಿದವರು ವರ್ತಿಸ್ತಾರೆ. ನಾನು ಎಲ್ಲ ಕರ್ಮವನ್ನು ಬಿಟ್ಟು ಕೂತ್ಕೊಂಡ್ರೆ ಇದೇ ಆದರ್ಶ ಅಂತ ಅಂದ್ಕೊಂಡು ಲೋಕವೆಲ್ಲವೂ ಕರ್ಮವನ್ನು ಬಿಟ್ಟು ಕೂತ್ಕೊಳ್ಳುತ್ತೆ. ಅದರಿಂದ ತೊಡಕಿಗೆ ಹಾಕ್ಕೊಳ್ಳುವಂಥ ಸಂದರ್ಭ ಇದೆ. ಅದರಿಂದ ಲೋಕದ ಜನಗಳಿಗೆ ಒಂದು ಮಾರ್ಗವನ್ನು ಹಾಕ್ಕೊಡೋದಕ್ಕೋಸ್ಕರವಾಗಿ ನನ್ನ ಸ್ವಂತಕ್ಕೆ ಅವಶ್ಯಕತೆ ಇಲ್ಲದೆ ಹೋದರೂ ಸಹ ಆದರ್ಶವಾದ ಕರ್ಮ ಯಾವುದಿದೆಯೋ ಅದು ಕರ್ಮವನ್ನು ನಡೆಸಬೇಕು ಅನ್ನೋ ರೀತಿಯಾದಂಥ ವಿಷಯವನ್ನು ಶ್ರೀಕೃಷ್ಣ ಪ್ರಭು ತಾನು ಯಾತಕ್ಕೋಸ್ಕರ ಕರ್ಮವನ್ನು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ದೃಷ್ಟಾಂತವಾಗಿ ಹೇಳಿ ಲೋಕ ಸಂಗ್ರಹಕ್ಕಾಗಿ ಇಟ್ಕೋಪ್ಪ ಒಂದು ಮಾತನ್ನು ಜ್ಞಾಪಿಸಿದ್ದುಂಟು. ಇದು ಒಂದು ಕ್ರಮವಾದರೆ ಇನ್ನೊಂದು ಕ್ರಮ ಇಲ್ಲಿ ಬಂದು ಇಳಿದಿದ್ದಾಗಿದೆ. ದೇಹೇಂದ್ರಿಯ ಮನೋಬುದ್ಧಿಗಳು ಎಷ್ಟು ಶುದ್ಧವಾಗಿ ಇರಬೇಕು ಅಷ್ಟು ಶುದ್ಧವಾಗಿಲ್ಲ. ಜನ್ಮಾಂತರದ ಪಾಪಕರ್ಮಗಳು ಅಶುಚಿಯನ್ನು ತಂದಿವೆ. ಈ ಜನ್ಮದ ಅನೇಕ ನಿಷಿದ್ಧ ಕರ್ಮಗಳು ಅನೇಕ ರೀತಿಯಾದ ಅಶುಚಿಯನ್ನು ತಂದಿದೆ ಅನ್ನೋ ಪರಿಸ್ಥಿತಿ ಇದ್ದಾಗ ನಾನು ಇಷ್ಟಪಟ್ಟ ಮಾತ್ರಕ್ಕೆ ನನಗೆ ಒಳಗಡೆ ಇರೋ ಬೆಳಕು ನನಗೆ ಗೋಚರವಾಗೋಲ್ಲ. ಅಂತಹ ಸ್ಥಿತಿ ಇದ್ದಾಗ ಏನು ಮಾಡಬೇಕು ಅಂತ ಕೇಳಿದ್ರೆ ಈ ಕರ್ಮಗಳನ್ನು ಆಚರಿಸುವುದರ ಮೂಲಕವಾಗಿ ಪ್ರಕೃತಿಯಲ್ಲಿರೋ ದೋಷವನ್ನು ಸರಿಪಡಿಸ್ಕೋಬೇಕು ಅಂತ. ಅಂದರೆ ಶುದ್ಧಾತ್ಮನಾದವನು ಲೋಕಸಂಗ್ರಹಕ್ಕಾಗಿ ಆದರ್ಶವನ್ನು ಇಟ್ಕೋಬೇಕು. ಶುದ್ಧಾತ್ಮನ ಅಲ್ಲದೇ ಇದ್ದವನು ಶುದ್ಧಿಗಾಗಿ ಈ ಕರ್ಮವನ್ನು ವ್ಯವಸ್ಥಿತವಾಗಿ ಇಟ್ಕೋಬೇಕು. ಅವನವನಿಗೆ ವರ್ಣಾನುಗುಣವಾಗಿ ಬಂದಿರುವಂಥ ಸಾತ್ವಿಕಾದಿ ಧರ್ಮಾನುಗುಣವಾಗಿ ಬಂದಿರುವಂಥ ಕರ್ಮವನ್ನು ವ್ಯವಸ್ಥಿತವಾಗಿ ಅವನು ಇಟ್ಕೋಬೇಕು. ಉದಾಹರಣೆಗೆ ಜನಕನ ಒಂದು ಸನ್ನಿವೇಶ. ಜನಕ ಜ್ಞಾನಿಯೇ ಆಗಿದ್ದರೂ ಸಹ ತನ್ನ ಕ್ಷಾತ್ರ ವೃತ್ತಿಯನ್ನು ಇಟ್ಕೊಂಡು ಜೀವನವನ್ನು ಮಾಡ್ದ. ಕರ್ಮವನ್ನು ಯಾತಕ್ಕೋಸ್ಕರ ಅಂದರೆ ಲೋಕದಲ್ಲಿ ಆದರ್ಶವನ್ನು ಉಳಿಸೋದಕ್ಕೋಸ್ಕರವಾಗಿ. ಇನ್ನು ಎಷ್ಟೆಷ್ಟೋ ಜನ ಕ್ಷತ್ರಿಯರು ಬಾಳಿ ಬದುಕಿ ಹೋಗಿದ್ದಾರೆ ಈ ಒಂದು ಮಹಾಭಾರತದ ಕಾಲಕ್ಕೆ ಹಿಂದೆಯೇ. ಅವರೆಲ್ಲರೂ ಸಹ ತಮ್ಮ ತಮ್ಮ ವೃತ್ತಿಯನ್ನು ಇಟ್ಕೊಂಡು ಹೋಗಿದ್ದಾರೆ. ಅದರಿಂದ ಇದನ್ನು ಆದರ್ಶವಾಗಿ ಇಟ್ಕೋಬೇಕು ಅನ್ನೋದು ಆ ಮಾತಿನ ಆಶಯ. ಮುಂದೆ ಶ್ಲೋಕ 16. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಕರ್ಮ ಯಾವುದು, ಅಕರ್ಮ ಯಾವುದು ಅಂತ. ಅಕರ್ಮ ಅಂದರೆ ಮಾಡಬಾರ್ದು ಕರ್ಮ ಅಂತ ಅರ್ಥ. ಅದಕ್ಕೆ ನಿಷಿದ್ಧ ಕರ್ಮ ಯಾವುದು, ವಿಹಿತವಾದ ಕರ್ಮ ಯಾವುದು, ನಿಷಿದ್ಧವಾದ ಕರ್ಮ ಯಾವುದು. ಈ ವಿಷಯದಲ್ಲಿ ಕವಯಃ ಅಪಿ ಅತ್ರ ಮೋಹಿತಾಃ. ಕಿಂ ಕರ್ಮ, ಕರ್ಮವು ಯಾವುದು, ಕಿಂ ಅಕರ್ಮ, ಅಕರ್ಮವು ಅಂದರೆ ನಿಷಿದ್ಧ ಕರ್ಮವು ಯಾವುದು, ಇತಿ ಎಂಬ ಅತ್ರ ಈ ವಿಷಯದಲ್ಲಿ ಕವಯಃ ಅಪಿ ಮೇಧಾವಿಗಳೂ ಸಹ ಮೋಹಿತಾಃ ಮೋಹಗ್ರಸ್ತರಾಗಿದ್ದಾರೆ, ತಪ್ಪು ಭಾವಿಸ್ತಾರೆ. ತತ್ ಆದ್ದರಿಂದ ನಿನಗೆ ಕರ್ಮ ಪ್ರವಕ್ಷ್ಯಾಮಿ, ಕರ್ಮವನ್ನು ಕುರಿತು ತಿಳಿಸ್ತೇನೆ. ಯತ್ ಯಾವ ಆ ಕರ್ಮವನ್ನು ಜ್ಞಾತ್ವ ಅರ್ಥ ಮಾಡಿಕೊಂಡು ಅಶುಭಾತ್ ಅಶುಭದಿಂದ ಮೋಕ್ಷ್ಯಸೆ ನೀನು ಬಿಡುಗಡೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೋ ಆ ಬಗ್ಗೆ ತಿಳುವಳಿಕೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ಅನ್ನೋ ಶಬ್ದವನ್ನು ಮೇಧಾವಿ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಧೀರೋ ಮನೀಷಿ ಜ್ಞಃ ಪ್ರಾಜ್ಞ ಸಂಖ್ಯಾವಾನ್ ಪಂಡಿತ ಕವಿ ಅಮರಕೋಶ. ಕವಿ ಅನ್ನೋ ಶಬ್ದಕ್ಕೆ ಪಂಡಿತ, ಸಂಖ್ಯಾವಾನ್ ಇವೆಲ್ಲ ಅರ್ಥ ಇದೆ. ಕವಿ ಅನ್ನೋ ಶಬ್ದ ಲೋಕದಲ್ಲಿ ಯಾವುದಾದ್ರು ಒಂದು ವಿಷಯವನ್ನು ಅಧಿಕರಿಸಿ ಬರವಣಿಗೆ ಮಾಡುವಂಥ ವ್ಯಕ್ತಿ, ಅದರಲ್ಲೊಂದು ಸೌಂದರ್ಯ ಇರುವ ತರಹ ಬರವಣಿಗೆ ಮಾಡಿದಾಗ ಅವನನ್ನು ಕವಿ ಅಂತ ಕರೀತಾರೆ ಅನ್ನೋದು ರೂಢಿನಲ್ಲಿದೆ. ಕವತೆ ಸರ್ವಂ ಜಾನಾತಿ ಅನ್ನೋ ಅರ್ಥದಲ್ಲಿ ಕವಿ ಅನ್ನೋ ಶಬ್ದ ಆಗಿದೆ ಎಂಬುದಾಗಿ ವ್ಯಾಕರಣಶಾಸ್ತ್ರ ನೆನೆಸುತ್ತೆ. ಕವತೆ ಅಂದರೆ ಸರ್ವಂ ಜಾನಾತಿ, ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಯಾರು ಎಲ್ಲವನ್ನೂ ಬಲ್ಲವನಾಗ್ತಾನೆ ಅಂತ ಕೇಳಿದರೆ ಈ ಸಮಗ್ರ ಸೃಷ್ಟಿಯ
ಹಿಂದೆ ಮೂಲವಸ್ತುವಾಗಿ ಯಾವ ಬೆಳಕಿದೆಯೋ ಆ ಬೆಳಕನ್ನು ಯಾರು ನೋಡ್ತಾನೋ ಅವನು ಸರ್ವಜ್ಞ ಎಂಬುದಾಗಿ ಕರೆಯಲ್ಪಡ್ತಾನೆ. ಆದ್ದರಿಂದ ಜ್ಞಾನಿ ಅಂತ ಅರ್ಥ. ಕವಿ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಸಾಕ್ಷಾತ್ ಅರ್ಥ. ಸರ್ವಂ ವರ್ಣಯತಿ. ಹಾಗೆ ಕವಿ ಶಬ್ದ ಇನ್ನೊಂದು ಅರ್ಥದಲ್ಲೂ ಇದೆ. ಸರ್ವಂ ವರ್ಣಯತಿ, ಎಲ್ಲವನ್ನೂ ವಿಸ್ತಾರವಾಗಿ ಬಿಡಿಸಿ ಬಿಡಿಸಿ ಹೇಳಬಲ್ಲ. ಯಾರಿಗೆ ಬಿಡಿಸಿ ಬಿಡಿಸಿ ವಿವರಣೆ ಕೊಟ್ಟು ಹೇಳಬಲ್ಲ ಅಂತ ಕೇಳಿದರೆ, ಯಾರಿಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಿಚಯವು ಚೆನ್ನಾಗಿ ಸಿಕ್ಕಿದೆಯೋ ಅವನು ಬಿಡಿಸಿ ಬಿಡಿಸಿ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಯಾರಿಗೆ ಹಾಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಿಚಯ ಸಿಗುತ್ತೆ ಅಂತ ಕೇಳಿದರೆ, ಯಾರಿಗೆ ಯೋಗ ದೃಷ್ಟಿಯೂ ತೆರೆದು ಮರೆಯಲ್ಲಿರುವ ವಿಷಯಗಳೂ ಕೂಡ ಕರತಲಾಮಲಕವಾಗಿ ಗೋಚರವಾಗುತ್ತೋ ಅಂಥವನು ಅದನ್ನು ಯಥಾವತ್ತಾಗಿ ವರ್ಣಿಸೋಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಸರ್ವಂ ವರ್ಣಯತಿ ಕವತೆ ಇತಿ ಕವಿ, ಸರ್ವಂ ಸರ್ವತಃ ಗಚ್ಚತಿ ಇತಿ ಕವಿ. ಅದೇ ರೀತಿಯಲ್ಲಿ ಎಲ್ಲ ಕಡೆಗೂ ಯಾರು ಸಂಚಾರ ಮಾಡಬಲ್ಲನೋ ಅವನನ್ನು ಕವಿ ಎಂಬುದಾಗಿಯೂ ಕರೆಯೋದುಂಟು. ಎಲ್ಲ ಕಡೆಗೂ ಸಂಚಾರ ಮಾಡಬಲ್ಲನು ಅಂದರೆ ಅರ್ಥ, ಈ ಸಮಗ್ರ ಸೃಷ್ಟಿಯನ್ನು ಮೂರಾಗಿ ವಿಭಾಗ ಮಾಡಿ, ಒಂದು ಸ್ಥೂಲ ಕ್ಷೇತ್ರ, ಇನ್ನೊಂದು ಸೂಕ್ಷ್ಮ, ಇನ್ನೊಂದು ಪರ ಅಂತ ಮೂರು ವಿಭಾಗ ಮಾಡಿದ್ರೆ, ಮೂರೂ ಕ್ಷೇತ್ರದಲ್ಲಿ ಯಾರಿಗೆ ಗತಿ ಇದೆಯೋ, ಸಂಚರಿಸಬಲ್ಲನೋ. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ, ಸ್ವದೇಶೋ ಭುವನತ್ರಯಂ, ನನ್ನ ದೇಶ ಅಂದರೆ ಯಾವುದಪ್ಪ ಅಂದರೆ ಮೂರೂ ಲೋಕಗಳು ನನ್ನ ದೇಶ, ಆ ಮೂರೂ ಲೋಕದಲ್ಲಿ ನಾನು ಸಂಚಾರ ಮಾಡಬಲ್ಲೆ ಅನ್ನೋ ರೀತಿಯಾದ ಗತಿ ಯಾರಿಗಿದೆಯೋ ಅಂಥವನು ಸಹ ಕವಿ ಎಂಬುದಾಗಿ ಕರೆಯಲ್ಪಡ್ತಾನೆ. ಆದ್ದರಿಂದ ಸರ್ವಂ ಸರ್ವತಃ ಗಚ್ಚತಿ, ಎಲ್ಲವನ್ನೂ ಕುರಿತು ಯಾರು ಹೋಗಬಲ್ಲನೋ, ಎಲ್ಲ ಕಡೆಗೂ ಯಾರು ಹೋಗಬಲ್ಲನೋ ಅವನು ಸಹ ಕವಿ ಎಂಬುದಾಗಿ ಕರೆಯಲ್ಪಡ್ತಾನೆ. ಅಂತಹ ಮೇಧಾವಿಗಳೂ ಸಹ ಕರ್ಮ ಯಾವುದು ಅಕರ್ಮ ಯಾವುದು ಅನ್ನೋ ಬಗ್ಗೆ ಕೆಲವು ಸರಿ ಭ್ರಾಂತರಾಗ್ತಾರೆ ಎಂಬ ಮಾತನ್ನು ಶ್ರೀಕೃಷ್ಣ ಪ್ರಭು ನೆನೆಸ್ತಾ ಇದ್ದಾನೆ. ತಾತ್ಪರ್ಯ, ಹೊರಗಡೆಯಿಂದ ಎಷ್ಟೇ ಅಧ್ಯಯನ ಸಂಪಾದನೆ ಮಾಡಿರ್ಬೋದು, ಬುದ್ಧಿವಂತನಾಗಿರ್ಬೋದು, ಹಾಗಿದ್ದರೂ ಸಹ ಯಾರಿಗೆ ಯಾವುದು ಕರ್ಮ ಯಾವುದು ಕರ್ಮ ಅಲ್ಲ ಅನ್ನೋ ವಿಷಯವನ್ನು ಗಮನಿಸೋದಕ್ಕೆ ಹೊರಟಾಗ ಅದು ಅತ್ಯಂತ ಗಹನವಾದ ವಿಷಯ ಆದ್ದರಿಂದ, ತುಂಬ ಸೂಕ್ಷ್ಮವಾದ ವಿಷಯ ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ತಪ್ಪಾಗಿ ಭಾವಿಸೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಆ ಬಗ್ಗೆ ನಿನಗೊಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಅದನ್ನು ಸ್ವೀಕರಿಸು ಅಂತ. ಅರ್ಜುನ ಬೇಕಾದಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನು. ಬಾಲ್ಯದಲ್ಲಿ ಚೆನ್ನಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದವನಿಗೆ ಅನೇಕ ವಿಷಯಗಳು ಶಾಸ್ತ್ರ ಪಂಕ್ತಿಗಳು ಕೊಟ್ಟ ನೇರದಲ್ಲಿ ಅರ್ಥವಾಗಿರುತ್ತೆ, ಅದರ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಿರೋದ್ರಿಂದ ಅವನ ಮನಸ್ಸಿನಲ್ಲಿ ಒಂದು ಹುಟ್ಕೋಬೋದು, ಏನಪ್ಪ ಅಂದರೆ ನಾನು ಇಷ್ಟೆಲ್ಲ ಶಾಸ್ತ್ರವನ್ನು ಓದಿದ್ದೀನಿ, ಅದನ್ನು ನನಗೆ ಗೊತ್ತಾಗುತ್ತೆ ಕರ್ತವ್ಯ ಯಾವುದು ಅಕರ್ತವ್ಯ ಯಾವುದು, ಇನ್ನೊಬ್ರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇದೆಯೇ ಅಂತ ಪ್ರಶ್ನೆ ಹುಟ್ಕೋಬಹುದು ಅಂತ ಕೃಷ್ಣ ಭಾವಿಸಿ ಅದಕ್ಕೆ ಒಂದು ಉತ್ತರ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಕೇಳ್ತಾ ಇರೋ ವ್ಯಕ್ತಿ ಯಾವ ಸ್ವಭಾವದನು, ಅವನ ಮನಃಪ್ರವೃತ್ತಿ ಹೇಗಿದೆ, ಅದನ್ನು ಅರ್ಥ ಮಾಡಿಕೊಂಡು ಒಂದೊಂದು ಜಾಗದಲ್ಲೂ ಸಂಧಿಗಳಲ್ಲಿ ಯಾವ್ಯಾವ ರೀತಿಯಾದಂಥ ಸಂದೇಹಗಳಿರುತ್ತೋ ಆ ಸಂದೇಹಗಳನ್ನು ಬಗೆಹರಿಸಿ ಕರ್ಕೊಂಡು ಹೋದಾಗ ವಿಷಯ ಸ್ಪಷ್ಟವಾಗಿ ಇನ್ನೊಬ್ಬರ ಹೃದಯದಲ್ಲಿ ಕೂತ್ಕೊಳ್ಳುತ್ತೆ, ಅಸಂದಿಗ್ಧವಾದಂಥ ಒಂದು ಮತಿ ಹುಟ್ಕೊಳ್ಳುತ್ತೆ. ಆ ನೇರದಲ್ಲಿ ಅಧ್ಯಯನ ಎಷ್ಟು ಬೇಕಾದ್ರೂ ಮಾಡಿರ್ಬೋದಪ್ಪ, ವಿದ್ವತ್ ಸಂಪಾದನೆ ಮಾಡಿರ್ಬೋದು, ಮಹಾ ಮೇಧಾವಿಯಾಗಿರ್ಬೋದು, ಹಾಗಾದರೂ ಸಹ ಈ ಪ್ರಪಂಚದಲ್ಲಿ ಇಳಿದು ಬಂದಾಗ ಕರ್ತವ್ಯ ಯಾವುದು ಅಕರ್ತವ್ಯ ಯಾವುದು ಅನ್ನೋ ಬಗ್ಗೆ ಸಂದಿಗ್ಧತೆ ಹುಟ್ಟುತ್ತಪ್ಪ. ಅದನ್ನ ನಿಂಗೆ ಹುಟ್ಟಿರೋದ್ರ ಬಗ್ಗೆ ಇದೇನು ಭಾರಿ ದೊಡ್ಡ ಅಪರಾಧ ಅಂತ ಅನ್ಕೋಬೇಕಾಗಿಲ್ಲ ಅಂತ ಒಂದು ಪೂಸಿ ಮಾತು ಆಗ್ಬೋದದು. ಇನ್ನೊಂದು ಪಕ್ಕದಲ್ಲೇ ನೀನು ಎಷ್ಟೇ ಅಧ್ಯಯನ ಮಾಡಿದರೂ ಅರ್ಥ ಆಗದೇ ಇರೋ ವಿಷಯ ಇದೆಯಪ್ಪ, ಕೇಳಿ ಸ್ವೀಕರಿಸು ಅಂತ ಒಂದು ಎಚ್ಚರಿಕೆಯ ಮಾತು ಹೌದದು. ಆದ್ದರಿಂದ ಆ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಮುಂದಕ್ಕೆ 17ನೇ ಶ್ಲೋಕ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮಣಃ ಅಪಿ, ಕರ್ಮದ ಬಗ್ಗೆಯೂ ಬೋದ್ಧವ್ಯಂ ತಿಳಿಯಬೇಕಾಗಿದೆ. ಚ ಮತ್ತು ವಿಕರ್ಮಣಃ ಅಪಿ, ವಿಕರ್ಮದ ವಿಷಯದಲ್ಲೂ ಬೋದ್ಧವ್ಯಂ ತಿಳಿಯಬೇಕಾಗಿದೆ.
ಚ ಮತ್ತು ಅಕರ್ಮಣಃ ಅಪಿ, ಕರ್ಮವಿಲ್ಲದ ಒಂದು ಸಮಾಧಿಯ ಸ್ಥಿತಿ ಏನಿದೆ ಆ ಬಗ್ಗೆಯೂ ಸಹ ಬೋದ್ಧವ್ಯಂ ತಿಳಿಯಬೇಕಾಗಿದೆ. ಕರ್ಮಣಃ ಗತಿ, ಕರ್ಮದ ಗತಿ ಎಂಬುದು ಗಹನ, ಅತ್ಯಂತ ಗುಪ್ತವಾದದ್ದು, ದುರ್ಜ್ಞೇಯವಾದದ್ದು, ಬಹಳ ಆಳವಾದ ವಿಷಯವಾಗಿದೆ ಅದು. ಇದು ಒಂದು ನೇರದಲ್ಲಿ ಕರ್ಮದ ಬಗ್ಗೆ ಒಂದು ಪ್ರಜ್ಞೆಯನ್ನು ಹುಟ್ಟಿಸ್ತಾ ಇರುವಂಥ ಹೆಜ್ಜೆ. ಇದರ ಮುಂದುವರಿಕೆಯಾಗಿ ಮತ್ತಷ್ಟು ಮಾತುಗಳು ಕೃಷ್ಣನ ಕಡೆಯಿಂದಲೇ ಮುಂದೆ ವ್ಯಕ್ತವಾಗುತ್ತವೆ. ಈ ಮಾತಿನಲ್ಲಿ 3 ಪ್ರಧಾನವಾದ ಅಂಶಗಳನ್ನು ಸ್ಪಷ್ಟಪಡಿಸ್ತಾ ಇರುವಂಥ ಸಂದರ್ಭ ಇದೆ. ಒಂದು ಕರ್ಮ ಅಂತೊಂದು, ಇನ್ನೊಂದು ವಿಕರ್ಮ ಅಂತೊಂದು, ಇನ್ನೊಂದು ಅಕರ್ಮ ಅಂತೊಂದು, 3. ಕರ್ಮ ಅಂದರೆ ಯಾವ ವ್ಯಕ್ತಿಗೆ ಅವನ ಹುಟ್ಟಿಗೆ ತಕ್ಕಂತೆ ಕಾರ್ಯವನ್ನು ಮಾಡಿದ್ರೆ ಅದು ಅವನಿಗೆ ಹೊಂದ್ಕೊಳ್ಳುವಂತಹ ಕಾರ್ಯವಾಗಿ ಅವನಿಗೆ ಧಾತು ಸಾಮ್ಯವನ್ನು ತಂದುಕೊಟ್ಟು ಮೋಕ್ಷಕ್ಕೆ ಕಾರಣವಾಗುತ್ತೋ ಅದನ್ನು ಅವನಿಗೆ ಸಲ್ಲುವ ಕರ್ಮ ಎಂಬುದಾಗಿ ಇಟ್ಕೋಬೇಕಾಗುತ್ತೆ. ವಿಕರ್ಮ ಅಂದರೆ ಹೊಂದದೇ ಇರುವ ಕರ್ಮಗಳು. ಯಾವ ಕರ್ಮವನ್ನು ಮಾಡಿದಾಗ ಕರ್ಮ ಮಾಡೋಕ್ಕೆ ಬರುತ್ತೆ, ಅದರಿಂದ ಯಾವುದೋ ಒಂದಷ್ಟು ಪರಿಣಾಮಗಳೂ ಸಿಗುತ್ತೆ, ಆದರೆ ಮಾಡಿದ ಕರ್ಮದ ವಿಶಿಷ್ಟವಾದ ಪರಿಣಾಮವಾಗಿ ಧಾತು ಪ್ರಕೋಪ ಆಗಿಬಿಡುತ್ತೆ ಪ್ರಕೃತಿನಲ್ಲಿ. ಇನ್ನಷ್ಟು ಮರೆ ಬೆಳೆಯುತ್ತೆ, ಒಳಗಡೆ ಇರೋ ಪ್ರಕಾಶ ಇನ್ನಷ್ಟು ದೂರಕ್ಕೆ ಹೊರಟೋಗುತ್ತೆ. ಆಗ ಆತ್ಮ ಸಾಕ್ಷಾತ್ಕಾರದಿಂದ ಮತ್ತಷ್ಟು ದೂರ ಸರಿತಾನೆ. ಹಾಗಾದಾಗ ಅದನ್ನೇನಂತ ಕರಿಬೇಕು ಅಂತ ಕೇಳಿದ್ರೆ ವಿಕರ್ಮ ಎಂಬುದಾಗಿ ಕರಿಬೇಕು, ವಿರುದ್ಧವಾದ ಕರ್ಮ. ಅದೇ ರೀತಿಯಲ್ಲಿ ಇನ್ನೊಂದು ಅಕರ್ಮ ಎಂಬುದಾಗಿದೆ. ಅಕರ್ಮ ಅಂದ್ರೇನು ಅಂದರೆ ಕರ್ಮವಿಲ್ಲದ ಒಂದು ಸ್ಥಿತಿ. ಕರ್ಮವಿಲ್ಲದ ಸ್ಥಿತಿ ಅಂದರೆ ಶರೀರ ಯಂತ್ರದಲ್ಲಿ ಒಂದು ಸಣ್ಣ ಕ್ರಿಯೆಯೂ ನಡೀತಾ ಇಲ್ಲ ಅಂಥ ಒಂದು ಸ್ಥಿತಿ. ಅದೇನದು ಅಂತ ಕೇಳಿದ್ರೆ ಸಮಾಧಿಯ ಸ್ಥಿತಿ ಎಂಬುದಾಗಿ ಯೋಗಿಗಳು ಸಾರ್ತಾರೆ. ಕಾಷ್ಠವಜ್ಜಾಯತೆ ವಪುಹು, ಮರದ ತುಂಡಿನಂತೆ ದೇಹ ಆಗೋಗಿರುತ್ತೆ, ಉಸಿರಾಟ ಇರೋಲ್ಲ, ನಾಡಿ ಗತಿಗಳಿರೋಲ್ಲ, ಯಾವುದೇ ರೀತಿಯಾದ ಬದುಕಿನ ಲಕ್ಷಣಗಳೇ ಇರೋಲ್ಲ, ಅಂಥ ಒಂದು ಸ್ಥಿತಿ ಇದೆ. ಆ ಸ್ಥಿತಿಯನ್ನು ಅಕರ್ಮದ ಸ್ಥಿತಿ, ಕರ್ಮವೇ ಇಲ್ಲದೇ ಇರುವಂಥ ಒಂದು ಸ್ಥಿತಿ ಅಂತ ಕರೀತಾರೆ. ಈ 3 ವಿಷಯ ಬುದ್ಧಿಸ್ಥವಾಗಬೇಕು. ಹಾಗಾದರೆ ಕರ್ಮದ ಬಗ್ಗೆ ಗೊತ್ತಾಯಿತು ಅಂತ ಅರ್ಥ. ಅದರಿಂದ ಕರ್ಮದ ಗತಿ ಇದೆಯಲ್ಲ ಅದು ಗಹನ, ತುಂಬ ಆಳವಾದ ವಿಷಯವಾಗಿದೆ. ದುರ್ಜ್ಞೇಯ, ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅರ್ಥ ಆಗಬೇಕಾದ್ರೆ ಯಾವಾಗ ಆಗುತ್ತೆ ಇದು ಅಂತ ಕೇಳಿದ್ರೆ ಸಮಾಧಿಯ ಅನುಭವ ಗೊತ್ತಾಗಬೇಕು. ಯಾವ ಕರ್ಮ ಸಮಾಧಿಯ ಅನುಭವಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ ಅನ್ನೋದು ಗೊತ್ತಾಗಬೇಕು, ಯಾವ ಕರ್ಮ ಸಮಾಧಿಯ ಅನುಭವಕ್ಕೆ ಕರ್ಕೊಂಡೋಗಿ ತಲುಪಿಸಲ್ಲ ಅನ್ನೋದು ಗೊತ್ತಾಗಬೇಕು. ಈ ವಿಷಯ ಬುದ್ಧಿಸ್ಥವಾಗಾದರೆ ಆಗ ಕರ್ಮದ ಬಗ್ಗೆ ಮರ್ಮ ಸಿಕ್ತು ಅಂತ ಅರ್ಥ. ಹಾಗಲ್ಲದೆ ಹೋದರೆ ಯಾವ ಕರ್ಮ ಏನು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು ಅರ್ಥವಾಗೋದಿಲ್ಲ. ಆದ್ದರಿಂದ ಅದನ್ನು ದುರ್ಜ್ಞೇಯ ಎಂಬುದಾಗಿ ಭಾವಿಸಬೇಕು ಅನ್ನೋ ತಾತ್ಪರ್ಯ. ಹೀಗೆ ಶ್ರೀಕೃಷ್ಣ ಪ್ರಭು ಹೆಜ್ಜೆ ಹೆಜ್ಜೆಯಾಗಿ ಅರ್ಜುನನಿಗೆ ಒಂದು ಕರ್ಮಯೋಗದ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇರುವಂಥ ಒಂದು ಸಂದರ್ಭ. ಇಷ್ಟೆಲ್ಲ ವಿಸ್ತಾರವಾದ ವಿವರಣೆ ಯಾಕೆ ಅಂತ ಪ್ರಶ್ನೆ ನಮಗೆ ಅನಿಸಿದ್ರು, ಎದುರಾಳಿ ಅರ್ಜುನನ ಬುದ್ಧಿನಲ್ಲಿ ಯಾವ್ಯಾವ ತರಹ ಸಂದೇಹಗಳು ಹುಟ್ಕೊಡುತ್ತೆ ಅಷ್ಟು ಸಂದೇಹಗಳನ್ನು ದೂರ ಮಾಡಬೇಕಾಗಿರೋ ಸನ್ನಿವೇಶ ಇರೋದ್ರಿಂದ ನಾನಾ ಮುಖಗಳಿಂದ ಆ ವಿಷಯವನ್ನು ವಿವರಿಸ್ತಾ ಇದ್ದಾನೆ ಎಂಬುದಾಗಿ ಭಾವಿಸಬೇಕು ಎಂಬುದಾಗಿ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ
ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಬಾಯಿಲ್ಲವಯ್ಯ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ. ರಸಿಕ ಮಿತ್ರರ ಮೋಹ ರಾಜಮೋಹ. ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ. ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ. ಅಸುರಾರಿ ನಿನ್ನನ ಮರೆತೇನೋ ಕಾಯೋ ಹರಿಯೇ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಬಾಯಿಲ್ಲವಯ್ಯ. ಎಷ್ಟು ದೊರಕಿದರೂ ಇನ್ನಷ್ಟು ಬೇಕೆಂಬಾಸೆ. ಅಷ್ಟು ದೊರಕಿದರೂ ಮತ್ತಷ್ಟರಾಸೆ. ಎಷ್ಟು ದೊರಕಿದರೂ ಇನ್ನಷ್ಟು ಬೇಕೆಂಬಾಸೆ. ಅಷ್ಟು ದೊರಕಿದರೂ ಮತ್ತಷ್ಟರಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ನಷ್ಟ ಜೀವನದಾಸೆ ಪುರಂದರ ವಿಠಲ ಹರಿಯೇ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ.